ಜನ್ಮಾಂತರಗಳಾಗಲಿ ಪ್ರಾಪ್ತಿ ಆಗುವುದಿಲ್ಲ ಅನ್ನುವಂಥದ್ದನ್ನ ಇಷ್ಟು ನುಡಿಯೊಳಗೆ ಕೇಳ್ಕೊತ ಬಂದೇವೆ. ಕಿಂತು ಅಂದ್ರೆ ಏನಾಗ್ತದಪ್ಪ ಅಂದ್ರ ಒಂದೇ ಸ್ತ್ರೀ ಸಂಭೋಗದಂತೆ ವ್ಯರ್ಥವಾಗಿರ್ತವೆ. ಅವನ ದೇಹೇಂದ್ರಿಯಾದಿಗಳಲ್ಲಿ ಉಂಟಾದ ಕರ್ಮಗಳೆಲ್ಲವೂ ಹುರಿದ ಬೀಜದಂತೆ ಉಪಯೋಗ ಮಾತ್ರಕ್ಕೆ ಉಪಯೋಗಗಳಾಗುವುದಲ್ಲದೆ ಉತ್ಪತ್ತಿಗೆ ಹೇತು ಆಗುವುದಿಲ್ಲ. ಮರಳಿ ಅವನಿಗೆ ಅವಿದ್ಯೆ ಅಂದ್ರೆ ಆವರಣ ಉಂಟು ಮಾಡುವುದಿಲ್ಲ ಅನ್ನುವಂಥದ್ದನ್ನ ಅಲ್ಲಿ ನಾವು 8 ನುಡಿಗಳ ಮುಖಾಂತರ ಚರ್ಚೆ ಮಾಡ್ಕೋತ ಬಂದೇವೆ. ಅಲ್ಲಿ ಏನಾಗ್ತದಪ್ಪ ಅಂದ್ರ ಅವನು ಕೂಡ ಜ್ಞಾನ ಆಗಿಂದ ಜ್ಞಾನಿ ಹೋಗಿ ಅವನು ಕೂಡ ಆ ದೇಹ ಪ್ರಾರಬ್ಧ ಇರುತ್ತಾನೂ ಕೂಡ ಅವನು ವ್ಯವಹಾರ ಮಾಡ್ತಾನ. ವ್ಯವಹಾರ ಮಾಡಿದ್ರೂ ಕೂಡ ಅವನಿಗೆ ಯಾವುದೇ ಅಲ್ಲಿ ಪಾಪ ಅಲ್ಲಿ ಘಟಿಸುವುದಿಲ್ಲ, ಅವಾಗ ಸ್ವರ್ಗ ಆಗ್ಲಿ ನರಕ ಆಗ್ಲಿ ಆಗುವುದಿಲ್ಲ ಅನ್ನುವಂಥದ್ದನ್ನ ಹೇಳ್ಕೊತ ಬಂದ್ರು. ಮತ್ತಲ್ಲಿ ಏನ್ ನಾವು ತಿಳ್ಕೊಂಡಿವಪ್ಪ ಅಂದ್ರಲ್ಲಿ ಅವ ಇಚ್ಛಾನುಸಾರವಾಗಿ ಅವನಿಗೆ ಹೆಂಗ ಮನಸ್ಸಿಗೆ ಬರ್ತದ ಹಂಗ ಅವನು ಕೂಡ ತೀರ್ಥಯಾತ್ರೆಗೂ ಹೋಗ್ತಾನ, ದೇವಸ್ಥಾನಕ್ಕೂ ಹೋಗ್ತಾನ. ಹೋದ್ರೂ ಕೂಡ ಅಲ್ಲಿ ಅವನಲ್ಲಿ ಫಲ ಅಪೇಕ್ಷೆ ಇರುವುದರಿಂದ ಅಲ್ಲಿ ಏನು ಅವಾಗ ಅದರಲ್ಲಿಂದ ಫಲ ಆಗುವುದಿಲ್ಲ. ಇನ್ನಿಷ್ಟು ಅಲ್ಲಿ ಜ್ಞಾನಿ ಪುರುಷ ಸ್ನಾನ ಸಂಧ್ಯಾದಿಗಳನ್ನ ಮಾಡುವುದರಿಂದ ಆ ನದಿಗಳು ಕೂಡ ಪವಿತ್ರ ಆಗ್ತಾವು. ಯಾಕಂದ್ರೆ ನಮ್ಮ ಸಾಮಾನ್ಯಗಳು ನಮ್ಮ ಪಾಪವನ್ನು ಕಳ್ಕೊಳಕ್ ಹೋಗಿ ಹೋಗಿ ನಾವು ನದಿ ಒಳಗ್ ಪಾಪವನ್ನೇ ಬಿಟ್ಟು ಬಂದಿರ್ತೇವೆ. ಗಂಗಾ ಮಾತೆನೂ ಕೂಡ ನನ್ನ ಪಾಪವನ್ನು ಯಾರು ತೊಳೆದಾರು ಅಂತೇಳಿ ಆ ಗಂಗಾ ಮಾತೆನೂ ಕೂಡ ಚಿಂತೆ ಮಾಡ್ತಾರಂತ. ಯಾರು ಇಂಥ ಸಂತರು ಶರಣರು ಯೋಗಿ ಪುರುಷರು ಹೋಗಿ ಅಲ್ಲಿ ಸ್ನಾನವನ್ನು ಮಾಡುವುದರಿಂದ ಆ ಗಂಗಾ ನದಿನೂ ಕೂಡ ಪವಿತ್ರ ಆಗ್ತದ ಅನ್ನುವಂಥದ್ದನ್ನ ಪುರಾಣ ಕಥೆಯೊಳಗೆ ಕೇಳ್ಕೊಂಡು ಬಂದೇವೆ. ಈ ದೇವರುಗಳು ಕೂಡ ನಿನ್ನ ನಾವು ನಮಸ್ಕಾರ ಮಾಡಿ ಮಾಡಿ ಅವು ಕೂಡ ತಮ್ಮ ಶಕ್ತಿಗಳನ್ನ ಕಳ್ಕೊಂಡಿರ್ತಾವು. ಯಾವ ಒಬ್ಬ ಯುಗ ಪುರುಷ ಅಂದ್ರೆ ಸಂತರು ಮಹಾತ್ಮರು ಆ ದೇವಸ್ಥಾನಕ್ಕೆ ಹೋಗೋದ್ರಿಂದ ಆ ದೇವಸ್ಥಾನಕ್ಕೂ ಕೂಡ ಒಂದು ಶಕ್ತಿ ಬರ್ತದ ಅನ್ನುವಂಥದ್ದನ್ನ ನಾವು ಹಿಂದ ನಾವು ಸಿದ್ಧಾರ್ಥ ಕಥಾಮೃತದೊಳಗೆ ಕೇಳ್ಕೊಂಡು ಬಂದೇವೆ. ಅಲ್ಲಿ ಕಥಾಮೃತದೊಳಗೆ ಏನು ನಾವು ತಿಳ್ಕೊಂಡು ಬಂದೇವಂದ್ರ ಸಿದ್ಧಾರೂಢರು ಒಂದು ಬಸವಣ್ಣ ನಂದಿ ದೇವಸ್ಥಾನ ಮ್ಯಾಗ ಕೂತಿರ್ತಾರ. ಕೂತಾಗ ಎಲ್ಲರೂ ಏನಂತಾರಂದ್ರೆ ಇವ ಮೂರ್ಖದನ, ಆ ದೇವ್ರ ಮ್ಯಾಗ ಕೂತಾನ, ಹೊಡಿ ಬಡಿ ಅಂತ ಏನೇನು ಹೇಳಿದಾಗ ಅವಾಗ ಏನೋ ಹೊಡ್ಯಾಕ್ ಬಂದವ್ರು ಈ ಕೈಗೆ ಏನೋ ರಕ್ತ ಆಗಿ ಎಲ್ಲರೂ ಮಾಡಿ ಇವ ಒಬ್ಬ ಶ್ರೇಷ್ಠ ಯುಗ ಪುರುಷನದನ, ಸಂತ ಅದನ, ಜ್ಞಾನಿ ಅದಾನ ಅಂತ ತಿಳ್ಕೊಂಡು ಅವ್ ಏನ್ ಮಾಡಿದಾರೆ ಅಂದ್ರೆ ಎಲ್ಲವನ್ನ ಮತ್ತ ಊಟ ಉಪಚಾರಗಳನ್ನ ತಂದು ಕೈ ಮುಗಿದು ಕೇಳಿದಾಗ ನೀ ಯಾಕೆ ನಂದಿ ಮ್ಯಾಗ ಕೂತ್ಯಪ್ಪ, ದೇವ್ರ ಮ್ಯಾಗ ಯಾಕೆ ಕೂತಿ ಅಂದ್ರ ಆ ದೇವ್ರನು ಕೂಡ ಬಹಳ ವರ್ಷಗಟ್ಲೆ ಫಲ ಕೊಟ್ಟು ಕೊಟ್ಟು ಅವನಲ್ಲಿ ಕೂಡ ಶಕ್ತಿ ಆಗಿರ್ತಾನ. ಅವನ ಮತ್ತ ಪ್ರತಿಷ್ಠಾನ ಮಾಡ್ತೇನೆ, ಮತ್ತ ಅವನ ಶಕ್ತಿ ತುಂಬ್ತೀನಿ. ಅದಕ್ಕೆ ಜ್ಞಾನಿಗಳ ಆ ಶಕ್ತಿ ದೇವರುಗಳಿಗೂ ಬೇಕು ಅನ್ನುವಂಥದ್ದನ್ನ ದೇವತೆಗಳು ಎಲ್ಲರಿಗೂ ಬೇಕು ಅನ್ನುವಂಥದ್ದು ತಿಳಿಸಿದಾಗ ನಮಗೆ ಏನ್ ಅನಿಸ್ತು ಅಂದ್ರ ಅಲ್ಲಿ ಕಥೆಯೊಳಗ ಇಲ್ಲಿ ನಾವು ತಿಳ್ಕೊಂಡು ಬರೋದ್ರೊಳಗ ಆ ಜ್ಞಾನಿಯಲ್ಲಿ ಅಂತ ಮಹತ್ವ ಶಕ್ತಿ ಇರ್ತದ. ಅದಕ್ಕೆ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಜ್ಞಾನಿ ಪುರುಷಿಗ ನಾವು ಪೂಜೆ ಪುನಸ್ಕಾರಗಳನ್ನ ಮಾಡಿ ಅವರಿಗೆ ನಮಸ್ಕಾರ ಮಾಡುವುದರಿಂದ ಅಲ್ಲಿ ತೀರ್ಥ ದೇವಸ್ಥಾನಕ್ಕೆ ಅಡ್ಡಾಡುವುದರಿಂದ ಎಷ್ಟು ಫಲ ಇರ್ತದ. ಆ ಸಂತ ಮಹಾತ್ಮರ ಜ್ಞಾನಿಗಳಲ್ಲಿ ಅಂತ ಅದ್ಭುತ ಶಕ್ತಿ ಇರ್ತದ, ಅದ್ರೊಳಗೆ ಎಷ್ಟು ಫಲ ಬರ್ತದ. ಅಂತ ಜ್ಞಾನಿಗೆ ನಾವು ಶರಣಾಗತನಾದ್ರ ಅಷ್ಟು ಫಲ ಅಲ್ಲಿ ಇರ್ತದ ಅನ್ನುವಂಥದ್ದನ್ನ ನಾವು ಹಿಂದೆ ನುಡಿಯೊಳಗೆ ಕೇಳ್ಕೊತ ಬಂದೇವೆ. ಒಟ್ಟಾರೆ ಜ್ಞಾನವನ್ನ ಶ್ರೇಷ್ಠವಾದದ್ದನ್ನ ಮಾಡ್ಕೊರಿ. ಇದಕ್ಕ ನಾವು ಪ್ರಪಂಚಕ್ಕ ಮಾರು ಹೋಗದೆ ಇದು ಅಸತ್ಯದ, ನಮ್ಮೆದುರಿಗೆ ಕೊಳತು ಹೋಗ್ತದ. ನಮ್ಮೆದುರಿಗೆ ಇವತ್ತು ಎಷ್ಟೋ ಮಂದಿ ರಾಜ ಮಹಾರಾಜರು ಕೂಡ ಹೋಗ್ಯಾರ, ಆದರೆ ಅವ್ರ ಹೆಸರು ಕೂಡ ಅಳಿಕ್ ಹೋಗ್ಯಾವು. ಇವತ್ತ ಮಹಾತ್ಮರ ಸಂತರ ಹೆಸರು ಸೂರ್ಯಚಂದ್ರ ಇರುವವರೆಗೂ ಕೂಡ ಇವತ್ತ ಸಿದ್ಧಾರೂಢರಾಗಲಿ ಇವತ್ತು ಎಷ್ಟೋ ಮಂದಿ ಬಸವಣ್ಣವರ ಎಷ್ಟೋ ಮಂದಿ ಮಹಾತ್ಮರ ಹೆಸರನ್ನ ನಾವು ಬರೇ ನೆನೆದ್ರೆ ಕೂಡ ನಮ್ಗೆ ಎಷ್ಟೋ ಶಾಂತಿ ಸಮಾಧಾನ ಆಗ್ತದ. ಅದಕ್ಕೆ ಜ್ಞಾನವನ್ನು ನಾವು ಆಶ್ರಯ ಮಾಡ್ಕೊಳ್ಳೋಣ. ಮಹಾತ್ಮರ ಹಾದಿಯಲ್ಲಿ ನಡೆದು ನಾವು ಅವ್ರು ಅನುಭವಿಸಿದ ಸುಖವನ್ನೇ ನಾವು ಅನುಭವಿಸೋಣ ಅನ್ನುವಂಥದ್ದನ್ನ ತಿಳ್ಸಾಕ್ ಪರಮಾನುಭೂತಿ ಅನೇಕ ರೀತಿಯಿಂದ ಹೇಳ್ಕೊಂಡು ಬತ್ತು. ಮತ್ತೆ ಇಲ್ಲಿ ಇನ್ನೊಂದ್ ಸ್ವಲ್ಪ ಏನ ಸಂಶಯ ಬತ್ತು ಅಂದ್ರ ಮತ್ತೆ ಜ್ಞಾನಿನು ಅವನು ವ್ಯವಹಾರ ಮಾಡ್ತಾನಲ್ಲ, ಮತ್ತ ಅವಂಗ ಪಾಪ ಪುಣ್ಯ ಆಗುದಿಲ್ಲ ಹೆಂಗ ಅಂತೇಳಿ ಮತ್ತೆ ಇಲ್ಲಿ ಪ್ರಶ್ನೆ ಮಾಡ್ತದಲ್ಲಿ ಮನುಷ್ಯ ಸಂಶಯ ಮಾಡ್ತದ. ಸಂಶಯ ಮಾಡೋದಕ್ಕ ಮತ್ತಲ್ಲಿ ಪರಮಾನುಭೂತಿ ಒಳಗ ನಿಜಗೊಂಡ್ರೆ ಏನು ದೃಷ್ಟಾಂತ ಕೊಟ್ಟು ಅಂತ ತಿಳಿಸ್ಕೋತ ಬಂದಾರ ಅಂದ್ರೆ ಮತ್ತೊಂದು ಅವ್ರು ದೃಷ್ಟಾಂತ ಕೊಡ್ತಾರ. ಏನು ದೃಷ್ಟಾಂತ ಕೊಡ್ತಾರಂದ್ರ ಅವಾಗ ನರಕನೂ ಆಗುದಿಲ್ಲ ಏನೂ ಆಗುದಿಲ್ಲ. ಕಿಂತು ಒಂದ್ಯಾ ಸ್ತ್ರೀ ಸಂಭೋಗದಂತೆ ವ್ಯರ್ಥವಾಗುತ್ತದೆ ಅಂದ್ರ ಅಲ್ಲಿ ಏನ್ ಹೇಳ್ಕೊತ ಬಂದಾರಂದ್ರ ಅವನು ಪ್ರಪಂಚ ವ್ಯವಹಾರಗಳನ್ನು ಮಾಡ್ತಾನ. ಮಾಡಿದ್ರು ಕೂಡ ಆ ಬಾಲಕನಂತೆ ಅವನು ಬಾಲಕನು ಕೂಡ ಆಟ ಆಡ್ತಾನ.
ಹೆಂಗ ಆಡ್ತಾನ ಬಾಲಕ, ಅವನು ಲಗ್ನ ಆಗ್ತಾರ, ರೊಟ್ಟಿ ಮಾಡ್ತಾರ, ಅವರು ಖರೆ ನಂಗೆ ಸಂಸಾರ ಮಾಡ್ತಾರ, ಎಲ್ಲರೂ ಗಳೆ ಹೊಡಿತಾರ, ಬಿತ್ತಾರ, ಮಾಡ್ತಾರ, ಎಲ್ಲಾ ಮಾಡಿ ತೋಟ ಮಾಡಿ ವ್ಯವಹಾರ ಮಾಡಿದ್ರು ಕೂಡ ಅವರು ಯಾರ ಒಂದು ಕರೆದ್ರು ಅಂದ್ರ ಅವ್ ಎಲ್ಲವನ್ನ ತುಳಿದು ಹೆಂಗ ಓಡಿ ಹೋಗ್ತಾರ. ಹಂಗ ಜ್ಞಾನಿನೂ ಕೂಡ ಅವ ಯಾವುದೇ ಕರ್ಮಗಳಲ್ಲಿ ಮಾಡಿದ್ರು ಮಂದಿ ತೋರಿದ್ರು ಕೂಡ ಆ ಮಕ್ಕಳಲ್ಲಿ ಎಷ್ಟು ಯಾವುದು ಕರ್ಮದ ಭಾವ ಇಲ್ಲ, ಅಲ್ಲಿ ಏನು ಫಲದಲ್ಲ ಬಯಕೆ ಇಲ್ಲ. ಅವ್ರು ಹೆಂಗ ನಿರ್ಲಿಪ್ತವಾಗಿ ಆಟ ಆಡ್ತಾರ, ಹಂಗ ಜ್ಞಾನಿನೂ ಕೂಡ ನಿರ್ಲಿಪ್ತವಾಗಿ ಅವನು ಸಂಸಾರ ಆ ಪ್ರಾರಬ್ಧ ಇದ್ದದನ್ನ ಅವನು ಎಲ್ಲವನ್ನೂ ಮಾಡ್ತಾನ ಅನ್ನುವಂಥದ್ದನ್ನ ಇಷ್ಟು ನಮಗ್ ಸ್ಪಷ್ಟತೆ ಆಯ್ತಂದ್ರ ಯಾವ ಸಂಶಯ ಬರುದಿಲ್ಲ. ಮತ್ತ ಜ್ಞಾನಿಗಳನ್ನು ಕೂಡ ಅವರು ಕೊಲೆ ಮಾಡಿದ್ರು, ಅವರು ಕೆಟ್ಟದ್ದನ್ನ ಮಾಡಿದ್ರು, ಮತ್ತ ಅವ್ರಿಗೆ ಜೈಲಿಗೆ ಹಾಕ್ತಿದ್ರು ಅಂತ ಹಿಂಗ ಏನೋ ಪ್ರಶ್ನೆ ಬರ್ತದ. ಎಂದ ಅವಂಗ ಜ್ಞಾನ ಆಗ್ಯದ ಅಂದೇ ಮುಕ್ತವ. ಆದ್ರ ಆ ವ್ಯವಹಾರ ಮಾತ್ರ ತೋರ್ತದ. ಮತ್ತೊಂದು ದೃಷ್ಟಾಂತ ಕೊಡ್ತಾರ, ಅವನ್ ವ್ಯವಹಾರಗಳು ಅಲ್ಲಿ ಹೊರಗೆ ತೋರ್ತಾವ, ಚಲೋದೇ ಆಲಿ ಕೆಟ್ಟನೇ ಆಲಿ, ತೋರಿದ್ರು ಕೂಡ ಆ ದಗ್ಧ ಬೀಜ ಎಂದ ಜ್ಞಾನ ಆಗ್ಯದ ಅಂದ ದಗ್ಧ ಬೀಜ ಏನ ಬಹುಕ ಬೀಜ ಇರುದಿಲ್ಲ. ಆದ್ರ ಅದು ಉಣಾಕ್ ಬರ್ತದ, ತೋರ್ತದ, ನೋಡಾಕ್ ಕಾಣ್ತದ, ಆದ್ರ ಅದು ಬಹುಕ್ಕೆ ಹೆಂಗ ಬೀಜ ಆಗುದಿಲ್ಲ. ಹಂಗ ಜ್ಞಾನ ಆದಾಗೆ ಅವ ಏನಾಗ್ತಾನ, ಅವ ಯಾವುದೇ ಕರ್ಮಗಳು ವಿಧಿವಿಧಾನಗಳು ಅವ್ ಯಾವ ಲೇಪನ ಆಗುದಿಲ್ಲ ಅನ್ನುವಂಥದ್ದನ್ನ ಇನ್ನಿಷ್ಟು ಗಟ್ಟಿ ಮಾಡಕ ಈ ನುಡಿ ಒಳಗೆ ಹೇಳ್ಕೊತ ಹೋಗ್ತಾರ. ಇಲ್ಲಿ ಏನ್ ಹೇಳ್ತಾರ ಅಂದ್ರ ಸೂತ್ರ 12ನೇ ಸೂತ್ರ ಒಳಗೆ ಏನ್ ಹೇಳ್ತಾರ ಅಂದ್ರ, ಇಲ್ಲಿ ಇದು ತಪ್ಪಾಗ್ಯದ, ಪ್ರಿಂಟ್ ಸ್ವಲ್ಪ ತಪ್ಪಾಗ್ಯದ್ರಿ. ಇದು 13ನೇ ಸೂತ್ರ. ಇದು 13ನೇ ಸೂತ್ರ. ಅದೇ ಯಾಕೆ ಹಿಂಗ 11 ಬಂದತ್ತಂದೆ, ಎಲ್ಲರೂ ಅಲ್ಲಿ 13ನೇ ಸೂತ್ರ ಅಂತ ಹೇಳಿ ತಿಳ್ಕೊರಿ. 13ನೇ ಸೂತ್ರ ಒಳಗೆ ಏನ್ ಹೇಳ್ತಾರ, 12 ನಿನ್ನೆ ಮುಗ್ದದ, ಇವತ್ತು 13ನೇ ಸೂತ್ರ. ಅಂದ್ರೆ ಇದು 11 ಅಂತೇಳಿ ಸೂತ್ರ ಪ್ರಿಂಟ್ ತಪ್ಪಾಗ್ಯದ. ಇಲ್ಲಿ ಸೂತ್ರ ಏನ್ ಹೇಳ್ತದಪ್ಪ ಅಂದ್ರೆ 13ರೊಳಗ ಲೋಲ ಲೋಚನೆ ಯೋಗಿವರನ ವರ್ತನವದು ಬಾಲಕ ಯುಕೃತದಂತಿಪ್ಪುದು. ಲೋಚನೆ ಅಂದ್ರ ಚಂಚಲ ನೇತ್ರವುಳ್ಳ ಮೈತ್ರಿಯೇ, ಯೋಗಿವರನ ವರ್ತನವದು, ಯೋಗಿ ವರ್ತನ ಹೆಂಗಿರ್ತದಂದ್ರ ಬಾಲಕ ಈಕೃತದಂತಿಪ್ಪುದು ಅಂದ್ರ ಅವಂದು ಹುಡುಗರ ಆಟದಂತೆ ಯೋಗಿವರನ ಕ್ರೀಡೆ ಆಡ್ತಾನ, ಆಟ ಆಡ್ತಾನ. ಅಂದ್ರ ಆ ಮಕ್ಕಳು ಹೆಂಗ ಕ್ರೀಡೆಯನ್ನ ಆಡ್ತಾವ ಬಾಲಕರು, ಹಂಗ ಯೋಗಿವರನು ಕೂಡ ಕ್ರೀಡೆಗಳನ್ನ ಮಾಡ್ತಾನ ಅನ್ನುವಂಥದ್ದನ್ನ ಇದು ಪಲ್ಲವಿ ಒಳಗೆ ಇಟ್ಕೊಂಡು ಹೋಗ್ಯಾರ. ಹೆಂಗಂದ್ರ ಬಾಲಕನು ಕ್ರೀಡೆ ರಾಗ ದ್ವೇಷಾದಿವಿನ ಹೇಗೆ ವಿನೋದ ಮಾತ್ರಕ್ಕೆ ಕಾರಣವಾಗಿರೋದು, ಅಲ್ಲಿ ಬಾಲಕರು ಕ್ರೀಡೆಗಳನ್ನ ಮಾಡಿದ್ರು ಕೂಡ ಅವರಲ್ಲಿ ರಾಗದ್ವೇಷಗಳಿಲ್ಲ. ಮತ್ತು ಅವ್ರು ಹೆಂಗ ಆಡ್ತಾರಪ್ಪ ಅಂದ್ರೆ ವಿನೋದಕ್ಕಾಗಿ, ಮಕ್ಕಳ ಆಟ ಅಂತಿರ್ತೇವಲ್ಲ ವಿನೋದಕ್ಕಾಗಿ ಆಡ್ತಾರ. ಆದ್ರೆ ಅಲ್ಲಿ ಯಾವ ವ್ಯವಹಾರಗಳು ಇರುವುದಿಲ್ಲ, ಮತ್ತು ಫಲ ಉತ್ಪತ್ತಿ ಆಗ್ಲಿ ಮತ್ತು ಅದರಿಂದ ಬಹುಕ್ ಬೀಜ ಆಗ್ಲಿ ಯಾವ ಆಗುವುದಿಲ್ಲ, ಲೀಲಾ ಮಾತ್ರಕ್ಕೆ ಅದು ಕಾರಣ ಆಗಿರ್ತದ ಅನ್ನುವಂಥದ್ದನ್ನ ಈ ಪಲ್ಲವಿ ಸೂತ್ರ ಹೇಳ್ಕೋತ ಇದು ಕಾರಣಕ್ಕಾಗಿರ್ತದ ಅನ್ನುವಂಥದ್ದನ್ನ ತಿಳಿಸಿ, ಲೀಲಾ ಮಾತ್ರಕ್ಕ ಯೋಗಿ ಜ್ಞಾನಿ ಪ್ರಾರಬ್ಧ ಅಂದ್ರ ಜ್ಞಾನ ಆಗಿಂದ ಎಷ್ಟು ದಿವಸ ಮುಂದೆ ಬದುಕ್ತೀವಿ ಅಷ್ಟು ದಿವಸ ಅವ ಲೀಲಾ ಮಾತ್ರವಾಗಿ ಬಾಲಕನಂತೆ ಆಟ ಆಡಿದ್ರು ಕೂಡ ಅವ್ ಯಾವ ಲೇಪನ ಆಗುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳಿ ಮುಂದೆ ಅದನ್ನೇ ಏನ್ ಹೇಳ್ತಾರಂದ್ರ 1ನೇ ನುಡಿ ಒಳಗ ಇದು 5 ನುಡಿಗಳ ಮುಖಾಂತರ ಅಂತ ತಿಳಿಸಿಕೊತ ಹೋಗ್ತಾರ. 5 ನುಡಿ ಇದನ್ನ ಸ್ವಲ್ಪ ಹಂಗೆ ಅವಸರಗೊತ್ತು ಹೋಗಿ ಮುಗಿಸಿಬಿಡೋಣ. ಜ್ಞಾನಿಯು ದೇಹೇಂದ್ರಿಯಾದಿಗಳಿಂದ ಕ್ರಿಯಾತ್ಮಕ ಕರ್ಮ ಉಂಟಾದ್ದರಿಂದ ಅದು ಅವನಿಗೆ ಅವಶ್ಯ ಫಲವನ್ನು ಕೊಡುತ್ತದೆ ಎಂದು ಶಂಕೆಯನ್ನು ಮಾಡಿದರೆ ವಂದ್ಯಾರತಿಯಂತೆ ನಿಷ್ಫಲವಾಗುತ್ತದೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ. 1ನೇ ನುಡಿ ಒಳಗೆ ಏನ್ ಹೇಳ್ತಾರ, ವಂದ್ಯಾ ಪುತ್ರದಂತೆ ಅಂದ್ರ ಇಲ್ಲಿ ಬಂಜೆ ಹೆಣ್ಮಗಳ ಜೊತೆ ಅಲ್ಲಿ ರೀತಿ ಕ್ರೀಡೆ ಮಾಡಿದ್ರು ಅಲ್ಲಿ ಏನ ನಿಷ್ಪ್ರಯೋಜನ ಅದ, ಹಂಗ ಇಲ್ಲಿ ಕೂಡ ಜ್ಞಾನಿ ಕೂಡ ವ್ಯವಹಾರ ಮಾಡಿದ್ರು ಕೂಡ ಅಲ್ಲಿ ಏನು ಫಲ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ಮತ್ತೆ ಈ ನುಡಿಯೊಳಗೆ ಹೇಳ್ಕೊತ ಹೋಗ್ತಾರ. ಇಲ್ಲಿ ತನಗ ಅಭಿಮಾನವೊಂದಿಲ್ಲದವರಿಂದೇ ಮುನಿ ಕೃತವದು ಫಲವಿಲ್ಲದೆ ವನತೆ ನೀನರಿ ವಂದ್ಯಾರತೆಯಂತೆ ಬರಿದಷ್ಟು ಏನೋ ತೀರ್ಪು ಐಕಿಳ ಶಾಸ್ತ್ರಗಳು. ಅಂದ್ರ ವನತೆ ಅಂದ್ರೆ ಸ್ತ್ರೀಯಳೇ ತನಗೆ ಜ್ಞಾನಿಗೆ ಅಭಿಮಾನವು ಕ್ರಿಯೆಗಳನ್ನು ಮಾಡುವುದನ್ನೆಂತು ಭಾವ ಅವು ಇರುವುದಿಲ್ಲ, ಸ್ವಲ್ಪ ಆದ್ರೂ ಇರುವುದಿಲ್ಲ. ಆ ಕಾರಣದಿಂದ ಮುನಿಕೃತವಾದೊಂದು ಮುನಿಯಿಂದ ಮಾಡಲ್ಪಟ್ಟ ಈ ಕರ್ಮ ಏನಾದ್ರ ಫಲ ಇರೋದಲ್ಲ, ಕರ್ಮದ ಫಲ ಆ ವಂದ್ಯಾರತಿಯಂತೆ ಅಲ್ಲಿ ಏನು ಫಲ ಹೆಂಗಿಲ್ಲ. ವಂದ್ಯಾ ಪುತ್ರ ಅಂದ್ರೆ ಬಂಜಿ ಮಗ ಜೊತೆ ರತಿ ಕ್ರೀಡೆ ಆಡೋದ್ರಿಂದ ಏನ್ ನಿಷ್ಫಲ ಅದಲ್ಲ, ಹಂಗಿಲ್ಲಿ ಶಾಸ್ತ್ರ ಹಿಂಗ್ ಹೇಳ್ಕೊತ ಬಂದಾವು. ಆ ಜ್ಞಾನಿ ಏನ್ ಮಾಡಿದ್ರು ಕೂಡ ಅಲ್ಲಿ
ಫಲ ಇರುವುದಿಲ್ಲ ಅನ್ನುವಂಥದ್ದು ವ್ಯರ್ಥ ಇರ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ. ಹೆಂಗಂದ್ರ ಒಂದೇ ಸ್ತ್ರೀಗಳು ಉಪಭೋಗ ಕ್ರಿಯಾತ್ಮಕ ಕರ್ಮವಾದರೂ ಹೇಗೆ ಗರ್ಭೋತ್ಪತ್ತಿಗೆ ಕಾರಣವಾಗಿರುವುದಿಲ್ಲವೋ ಹಾಗೆ ಜ್ಞಾನಿಯಿಂದ ಮಾಡಲ್ಪಟ್ಟ ಕರ್ಮವು ನಿರಾಭಿಮಾನದಿಂದ ಮಾಡಲ್ಪಟ್ಟ ಕಾರಣ ಅದು ಜನ್ಮಾಂತರಕ್ಕೆ ಹೇತು ಆಗಲಾರದು. ಈ ಮಾತನ್ನು ನಾನು ಹೇಳುವುದಿಲ್ಲ, ಕಿಂತು ಅನೇಕ ಶಾಸ್ತ್ರಗಳು ಇದನ್ನ ಪ್ರತಿಪಾದನೆ ಮಾಡ್ಕೋತ, ಅನೇಕ ಶಾಸ್ತ್ರಗಳದ್ದು, ಒಂದೇ ಶಾಸ್ತ್ರ ಅಲ್ಲ, ಇನ್ನು ಅನೇಕ ಶಾಸ್ತ್ರಗಳದಾವು, ಅವು ಎಲ್ಲವೂ ಕೂಡ ಇದನ್ನ ಪ್ರತಿಪಾದನೆ ಮಾಡ್ಕೋತ ಬಂದಾವು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ. ಮತ್ತಿಲ್ಲಿ ಎರಡನೇ ನುಡಿ ಹಾ ಹೇಳ್ರಪ್ಪ. ಆರನೇ ಸಂಧಿ ಒಳಗ ಎಷ್ಟನೇ 13ನೇ ಪದ ನೋಡ್ರಿ, 13ನೇ ಪದ, 13ನೇ ಪ್ರಿಂಟ್ ತಪ್ಪಾಗಿದೆ. 14ನೇ ಸೂತ್ರ ಅದು 13 ನಿನ್ನೆ ಮುಗದ, ಇದು ಸೂತ್ರ 14 ಇಲ್ರಪ್ಪ. 14 ನಿಮ್ದೇ ಪ್ರಿಂಟ್ ತಪ್ಪಾಗ್ಯದ ನೋಡ್ರಿ. ಸೂತ್ರ 14 ಇವತ್ತು 14ನೇ ಸೂತ್ರ. ನಮ್ದು ಇಲ್ಲಿ 11 ಮತ್ 3 ಸಲ 11 ಬಂದದ್ರಿ. 11 12 ಹಿಂಗಾಗಿತ್ತು. ಮತ್ ನೋಡಿದಾಗ ನೀವ್ ಹೇಳ್ದಂಗ 14 ಪ್ರಿಂಟ್ ತಪ್ಪಾಗ್ಯಾವ ನಮ್ದು. ಸೂತ್ರ 14 ನೋಡ್ರಪ್ಪ ಇವತ್ತು. ಹೌದೌದು, ಕರೆಕ್ಟ್. ಪ್ರಿಂಟ್ ತಪ್ಪಾಗ್ಯಾವ್ರಿ. ಸತ್ಯ ಸತ್ಯ ನೀವ್ ಹೇಳಿದ್ದು. ನೋಡ್ರಿ 14ನೇದ ನೋಡ್ರಿ ಇದು. ಹೌದು, ಹಿಂದಿಂದು ನೋಡ್ರಿ, ಅದು ಪ್ರಿಂಟ್ ಐತಿ ತಪ್ಪಾಗ್ಯದ. ಸರಿ, ನೋಡ್ರಪ್ಪ, ಅದು ಹಿಂದಿಂದ ನಿಮ್ದು ಇದು ಏನ್ ಪರಮಾನುಭೂತಿ ನಿಜಗೊಂಡ್ರೆ ಇವ್ರು ಬರ್ದದ್ದು ಏನೈತಲ್ರಿ, ಅದು ಪ್ರಿಂಟ್ ಮಾತ್ರ 3 ಸಲ ಅದೇನೇ ಬಿದ್ದದೆ. 11 ಅಂತೇಳಿ ಸರಿಪಡಿಸುವರಿ, ಅದನ್ನ ನಾವು ಸರಿಪಡಿಸುತ್ತೇವೆ. ಓಂ ನಮಃ ಶಿವಾರಿ. ಇಲ್ಲಿ ಏನ ಹೇಳಿದ್ರು ಅಂದ್ರ ಎರಡನೇ ನುಡಿ ಒಳಗ, ಮುಂದ ಎರಡನೇ ನುಡಿ ಒಳಗ ಬಾಲಕ ಮತ್ತು ಉನ್ಮತ್ತ ಪುರುಷಗಳ ಕ್ರಿಯೆಗಳು ಫಲ ಉದ್ದೇಶಗಳಿಲ್ಲದೆ ಇರೋಣದರಿಂದ ಅವರಿಂದ ಮಾಡಿದ ಕರ್ಮಗಳು ಹೇಗೆ ಫಲಕ್ಕೆ ಸಾಧನ ಆಗುವುದಿಲ್ಲವೋ ಹಾಗೆ ಜ್ಞಾನಿಯಾದರೂ ಫಲಾಪೇಕ್ಷೆ ಇಲ್ಲದೆ ನಾನು ಈ ಕರ್ಮವನ್ನು ಮಾಡಲಿಕ್ಕೆ ಕರ್ತನಾಗಿರುವೆನೆಂಬ ಕರ್ತೃತ್ವ ಇಲ್ಲದೆ ಇರುವುದರಿಂದ ಜ್ಞಾನಿ ಕರ್ಮವು ಸ್ವರ್ಗ ನರಕಾದಿ ಫಲಗಳನ್ನು ಕೊಡುವುದಕ್ಕೆ ಯೋಗ್ಯವಾಗಿರುವುದಿಲ್ಲ, ಕಿಂತು ವ್ಯರ್ಥವಾಗಿರ್ತದ ಅನ್ನುವಂಥದ್ದನ್ನ ಇಲ್ಲಿ ಈ ಎರಡನೇ ನುಡಿ ಒಳಗೆ ಹೇಳ್ಕೊತ ಬಂದಾರ. ಅಂದ್ರ ಬಾಲಕನ ಆಟದ ಹೆಂಗ ಕ್ರಿಯೆಗಳಲ್ಲಿ ವ್ಯರ್ಥದ, ಮತ್ತ ಇನ್ನೊಂದು ಉನ್ಮತ ಅಂದ್ರ ಇಲ್ಲಿ ಆ ಕುಡುಕನ ಉನ್ಮತ ಅಂದ್ರ ಕುಡುಕನ ದೃಷ್ಟಾಂತ ನಾವು ಹೇಳ್ಕೊತ ಬಂದೇವೆ. ಆ ಕುಡುಕ ಏನೇ ಮಾಡಿದ್ರು ಕೂಡ ಅಲ್ಲಿ ಅವ್ನಿಗೆ ಹೆಂಗ ದೇಹದ ಮ್ಯಾಗ ಪರಿವೇನೆ ಇರುವುದಿಲ್ಲ, ಹಂಗ ಇಲ್ಲಿ ಜ್ಞಾನಿ ಮಾಡಿದ್ರು ಕೂಡ ನಾ ಮಾಡ್ತೀನಿ, ದೇಹ ನನ್ ನೋಡ್ತಾರ, ನನ್ಗೆ ಅಸಹ್ಯ ಆಕ್ಕದ, ನನ್ನ ಯಾರ ಆಡ್ಕೋತಾರ, ನನ್ ಯಾರು ಚಲೋ ಅತಾರ ಯಾವ ಭಾವ ಇರುವುದಿಲ್ಲ. ಆ ಬಾಲಕನ ಆಟನು ಹೆಂಗ ನಿಷ್ಫಲ ಅದ, ಹಿಂಗ ಜ್ಞಾನಿನೂ ಕೂಡ ಉನ್ಮತ ಅಂದ್ರ ಜ್ಞಾನಿನೂ ಅಲ್ಲಿ ಉನ್ಮತ, ಜ್ಞಾನಿಗೆ ಅಲ್ಲಿ ಉನ್ಮತ ಅಂತ, ಬಾಲಕ ಉನ್ಮತ ಪಿಶಾಚಿ ಅಂತ ಹಿಂದೆ ಹೇಳ್ಕೊತ ಬಂದಾರ. ಹಂಗ ಉನ್ಮತನಗತಿ ಇರ್ತಾನ ಜ್ಞಾನಿ, ಇದ್ರೂ ಕೂಡ ಅವ್ ಯಾವುದು ಕರ್ಮಗಳ ಘಟಿಸುವುದಿಲ್ಲ ಅನ್ನುವಂಥದ್ದನ್ನ ಈ ನುಡಿಯೊಳಗೆ ಹೇಳ್ಕೋತ ಬಂದ್ರು. ಮತ್ತ 3ನೇ ನುಡಿಯೊಳಗ ಮತ್ತೆ ಶಂಕ ಮಾಡ್ತಾನ. ಏನ್ ಮಾಡ್ತಾರ, ಜ್ಞಾನಿಯ ದೇಹ ಇಂದ್ರಿಯಾದಿಗಳು ಅಜ್ಞಾನದಿಂದ ಜನ್ಮಗಳಾಗಿವೆ. ಆದ್ರಿಂದ ಜ್ಞಾನೋತ್ಪತ್ತಿ ಆದ ನಂತರ ಅಜ್ಞಾನಿ ನಿವೃತ್ತಿ ಆಗುತ್ತದೆ. ಅದರೊಡನೆ ಅವನ ದೇಹ ಇಂದ್ರಿಯಾದಿಗಳು ಕೂಡ ನಿವೃತ್ತಿ ಆಗಬೇಕೆಂದು ಶಂಕೆಯನ್ನು ಮಾಡಿದರೆ, ಕಿಂತು ಅವಿದ್ಯೆ ಇರುವುದರಿಂದ ಅವನ ದೇಹಾದಿಗಳು ಕರಡಗತ ಕರ್ಪೂರದ ವಾಸನೆಯಂತೆ ಉಳಿದಿರುತ್ತದೆ ಎಂದು ಇಲ್ಲಿ ಈ 3ನೇ ನುಡಿಯೊಳಗೆ ಹೇಳ್ತಾರ. ಇಲ್ಲಿ ಪ್ರಶ್ನೆ ಏನಪ್ಪಾ ಅಂದ್ರ, ಜ್ಞಾನಿ ಜ್ಞಾನ ಆದಗಳೇ ಮತ್ತ ಅವನ್ ಜನ್ಮ ಇರಬಾರ್ದಾಗಿತ್ತಲ್ಲ ಅನ್ನುವಂಥದ್ದನ್ನ ಇಲ್ಲಿ ಪ್ರಶ್ನೆ ಮಾಡ್ಯಾರ. ಇಲ್ಲಿ ಹೆಂಗಿರ್ತದಪ್ಪ ಅಂದ್ರೆ, ಇಲ್ಲಿ ನಾವು ಎರಡು ದೃಷ್ಟಾಂತ ಹೇಳ್ಕೊತ ಬಂದಾರ. ಈಗ ಹೆಂಗ ಅಂದ್ರ, ಕರ್ಪೂರ ಡೆಬ್ಬಿ ಒಳಗ ಕರ್ಪೂರ ಹಾಕಿರ್ತೀವಿ, ಕರ್ಪೂರ ಡೆಬ್ಬಿಯನ್ನ ತೆಗೆದಾಗೂ ಕೂಡ ಅದು ವಾಸನ ಇರ್ತದ. ಅದು ವಾಸನ ಅಂದ್ರ ಅದ್ರಾಗ ಏನ್ ಕರ್ಪೂರ ಅಂದ್ರೆ ಇರುದಿಲ್ಲ, ಆದ್ರೂ ಹೆಂಗ ವಾಸನ ಇರ್ತದ ಹಂಗ ಜ್ಞಾನಿಯಲ್ಲಿ ವಾಸನದಿಂದ ತೋರ್ತದ. ಆದ್ರ ಕರ್ಪೂರ ಡೆಬ್ಬಿ ಇರುದಿಲ್ಲ. ಎಂದ ಅವಾಗ ಜ್ಞಾನ ಆಗ್ಯದ ಅಂದೇ ಅವ ಮುಕ್ತ ಆಗ್ಯಾನ, ಆದ್ರೂ ನಾರ್ತದ. ಕರ್ಪೂರ ಡೆಬ್ಬಿ ವಾಸನ ಐತಿ, ಆದ್ರೂ ಅದು ಕೆಲವು ದಿನದಾಗ ಹೋಗ್ತದ ಅನ್ನುವಂಥದ್ದನ್ನ ಅಲ್ಲಿ ಒಂದು ದೃಷ್ಟಾಂತ ಕೊಡ್ತಾರ. ಇನ್ನೊಂದು ದೃಷ್ಟಾಂತ ನಾವು ಕೇಳ್ಕೊಂಡು ಬಂದೇವೆ. ಏನ ದೃಷ್ಟಾಂತ ಅಂದ್ರ, ನಮಗ ಹಗ್ಗದೊಳಗಿರುವಂತ ಹಾವು ನಮ್ಗೆ ಏನ್ ಮಾಡ್ಯದ, ಭಯ ಕಂಪಾನಿ ಮಾಡೇವಿ, ಅಂಜೇವಿ.
ಯಪ್ಪ ಎಂತ ದೊಡ್ಡ ಹಾವದ ನಾ ಕಡಿದ್ರೆ ಸಾಯ್ತಿದ್ಯಾ ಅಂತೇಳಿ ನಾವು ಏನೋ ಭಯ ತೊಟ್ಟೇವಿ. ಭಯ ಆಗ್ಯದ. ಭಯ ಆದಾಗ ಏನೋ ಅಕಸ್ಮಿತ ಯಾರೋ ಬಂದು ಪ್ರಕಾಶದಿಂದ ಅದನ್ನ ತೋರಿಸಿ ಇದು ಹಾವಲ್ಲ ಹಗ್ಗ ಅಂತೇಳಿ ಅಂದಾಗ ಹಗ್ಗದ ಜ್ಞಾನ ಆಗ್ಯದ, ಕೈ ಹಿಡಿದಾಗ ಜ್ಞಾನ ಆಗ್ಯದ. ಆದ್ರೆ ಮೊದಲು ಏನಾಗಿರ್ತದಲ್ಲ, ಆ ಅಂಜಿದ ಕಂಪಾದಿಗಳು ನಡುಗು ಏನಿರ್ತದ ಅವ್ ಭಯಾದಿಗಳು ಅವು ಅವು ಇರ್ತಾವ. ಜ್ಞಾನ ಆಗ್ಯದ ಇದು ಹಗ್ಗಲ್ಲ, ಇದು ಹಾವಲ್ಲ, ಇದು ಹಗ್ಗದಂತ ಜ್ಞಾನ ಆಗ್ಯದ. ಜ್ಞಾನ ಆದ್ರೂ ಕೂಡ ಆ ಅಂಜಿದ ಭಯ ಕಂಪಾದಿಗಳು ಹೆಂಗಿರ್ತಾವ ಹಂಗ ಜ್ಞಾನ ಆಗಿಂದನು ಕೂಡ ಆ ಮೊದಲಿನ ಭಯ ಕಂಪಾದಿಗಳು ದೇಹ ಇರ್ತಾವು. ಇದ್ರೂ ಕೂಡ ಅದರಿಂದ ಅವಾಗ ತಾನೇ ಕ್ರಮೇಣ ಹೋಗ್ತಾವ, ಏನೋ ಅಲ್ಲಿ ಭಯ ಪಡುವುದಿಲ್ಲ ಅನ್ನುವಂಥದ್ದನ್ನ ಹಿಂಗ ತೋರ್ತಾವಲ್ಲ ಜ್ಞಾನಿ. ಮತ್ತು ಈ ಜ್ಞಾನ ಆಗಿಂದು ಕೂಡ ಅವ ಕ್ರಿಯೆ ಮಾಡ್ತಾನಲ್ಲ, ಕಾರ್ಯ ಮಾಡ್ತಾನಲ್ಲ ಅಂತ ಹಿಂಗ್ ಪ್ರಶ್ನೆ ಮಾಡಿದಾಗ ಹಂಗ ಕೆಲವು ದಿನ ಇರ್ತಾವು, ಕೆಲವು ದಿನ ಏನ ಇರುವುದಿಲ್ಲ. ಆ ಕರ್ಪು ಡೆಬ್ಬಿ ಒಳಗೆ ಇಲ್ಲೇ ಇಲ್ಲ. ಹಗ್ಗದ ಜ್ಞಾನ ಆಗಿಂದ ಹಾವು ಇಲ್ಲವೇ ಇಲ್ಲ. ಇಲ್ಲ ಅಂದ್ರೂ ಕೂಡ ಭಯ ಕಂಪಾದಿಗಳು ಆ ವಾಸನ ಹೆಂಗಿರ್ತದ ಹಂಗಿರ್ತದ. ಅದನ್ನ ಅಲ್ಲಿ ನೀವು ಸಂಶಯ ಮಾಡ್ಕೋಬೇಡ್ರಿ. ಅದಕ್ಕ ಜ್ಞಾನವನ್ನು ನಂಬ್ರಿ, ಜ್ಞಾನವನ್ನು ಮಾಡ್ಕೊರಿ. ಅಪರೋಕ್ಷ ದೃಢ ಜ್ಞಾನ ಮಾಡ್ಕೊಂಡಾಗ ಇವು ಏನೇ ಆದ್ರೂ ಕೂಡ ಲೋಕ ಜಗತ್ತಿಗೆ ತೋರಿದ್ರೂ ಕೂಡ ನಿನ್ನೊಳಗೆ ಯಾವ ಬಾಧ ಮಾಡುವುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ನುಡಿ ಒಳಗೆ ಸ್ಪಷ್ಟ ಮಾಡ್ಕೋತ ಹೋಗ್ತಾರ. 3ನೇ ನುಡಿ ಒಳಗ ಏನ್ ಹೇಳಿದ್ರಂದ್ರ, ಕರಡಿಗೆಯಿಂದ ಕರ್ಪೂರವನ್ನು ಕಳೆದೊಡ ಪರಿಮಳೆಯುವುದು ಕರ್ಪೂರ ಮಿಪ್ಪ ಪರಿಯಂತೆ ತಿಳಿಯಲ್ ಅವಿದ್ಯ ಮುಂಟೆನಿಪುದು ನಿರವ ಆದ್ಯನೊಳಗದು ಪುಷಿ ತೋರ್ಕೆ. ಅವಿದ್ಯೆ ಒಳಗ ತೋರ್ತದ. ಅದು ಹೆಂಗಪ್ಪ ಅಂದ್ರ ನಿರವದ್ಯ ಅಂದ್ರ ನೊಳಗೆ ನಿರ್ದೋಷಾತ್ಮಕನಲ್ಲಿ ಅಂದ್ರ ನಿರ್ದೋಷಕ ಅಂದ್ರ ಸ್ಪಷ್ಟತೆ ಇಲ್ಲಾರ್ದಾಗ ಇದ್ದಾಗ ತೋರ್ದಂಗ ಜ್ಞಾನ ಆಗಿಂದು ತೋರ್ತದ. ತೋರಿದ್ರು ಕೂಡ ಅಲ್ಲಿ ಏನ್ ಕರ್ಪೂರ ಹೆಂಗಿಲ್ಲ, ಅಲ್ಲಿ ಹಾವು ಹೆಂಗಿಲ್ಲ, ಆ ಕಂಪಾದಿಗಳು ಇದ್ರು ಕೂಡ ನಿನ್ಗೇನು ಬಾಧ ಆಗುದಿಲ್ಲ. ಅದಕ್ಕೆ ಎಂದ ಜ್ಞಾನ ಆಗ್ಯದ ಅಂದೇ ಮುಕ್ತ. ಅವು ಏನೇ ಘಟಿಸಿದ್ರು ಕೂಡ ನಿನಗೆ ಯಾವ ಕರ್ಪೂರದ ಗತ್ತೆ ನಿನಗ ಏನು ಬಹುಕ ಬೀಜ ಇರುವುದಿಲ್ಲ ಅನ್ನುವಂಥದ್ದನ್ನ ದಗ್ಧ ಬೀಜದಂತೆ ಅನ್ನುವಂಥದ್ದನ್ನ ಮತ್ತೆ ಈ ನುಡಿಯೊಳಗೆ ಅದನ್ನೇ ದೃಷ್ಟಾಂತ ಕೊಡ್ತಾರ ಅವರು. ಹೆಂಗಂದ್ರ ಪೆಟ್ಟಿಗೆಯಿಂದ ಕರ್ಪೂರವನ್ನು ತೆಗೆದರು ಅದರಲ್ಲಿರುವ ವಾಸನೆ ಕರ್ಪೂರವಿದ್ದ ಹಾಗೆ ತೋರುತ್ತಿರುವಂತೆ ಜ್ಞಾನದಿಂದ ಅಜ್ಞಾನವು ನಷ್ಟವಾದರೂ ಅದು ವಾಸನಾ ರೂಪದಿಂದ ಕಿಂಚಿತ್ತು ಇದ್ದೇ ಇರುವುದು. ಅಂದರೆ ಆವರಣ ಶಕ್ತಿ ವಿಶಿಷ್ಟ ಅಜ್ಞಾನ ಅಂಶವು ನಷ್ಟವಾದರೂ ವಿಕ್ಷೇಪ ಶಕ್ತಿ ವಿಶಿಷ್ಟ ಅಜ್ಞಾನದ ಅಂಶವಿರುವುದು. ಅದರ ಮೂಲಕ ಜ್ಞಾನಿ ದೇಹಾದೀಂದ್ರಿಯಗಳು ವ್ಯವಹಾರವಾಗುವಂತೆ ಪ್ರತೀತಿ ಆಗುತ್ತದೆಂದು ತಿಳಿ. ಆದರೂ ಯಾವುದೊಂದು ದೋಷವಿಲ್ಲದ ಸ್ವಯಂ ಪ್ರಕಾಶ ರೂಪನಾದ ಆತ್ಮನಲ್ಲಿ ಈ ಅಜ್ಞಾನ ಲೇಷವೂ ತೋರುವುದು. ಅಂದ್ರೆ ಎಷ್ಟು ತೋರುವುದಿಲ್ಲ, ಇದು ಮಿಥ್ಯ ಅಂತೇಳಿ ಅವಾಗ ನಿಶ್ಚಯ ಆಗಿರ್ತದ. ಅಂದ್ರ ನಾನು ಸ್ವಯಂ ಪ್ರಕಾಶ ನನ್ನ ಇದೀನಿ, ನನ್ನ ಪ್ರಕಾಶದೊಳಗೆ ಇವೆಲ್ಲ ತೋರ್ಯಾವು. ಇವೆಲ್ಲವೂ ಕೂಡ ಹೆಂಗದಾವು, ಮಿಥ್ಯ ಅದಾವು. ದೇಹಾದಿ ವ್ಯವಹಾರಗಳನ್ನೇ ನನಗೆ ಮಿಥ್ಯ ಅಂತ ನಿಶ್ಚಯ ಆದಾಗ ಇವು ಏನು ತೋರಿದ್ರು ಕೂಡ ಇವು ಮತ್ತ ಸ್ವಲ್ಪ ಅಜ್ಞಾನ ದೋಷಗಳು ತೋರಿದ್ರು ಕೂಡ ಅವು ಇಲ್ಲವೇ ಇಲ್ಲ ಅಂತ ಜ್ಞಾನ ಎಂದಾಗ್ಯದ ಅಂದ ಅವು ನಿಶ್ಚಯ ಆಗಿರ್ತದ. ಅವು ಕಂಪಾದಿಗಳಾಗ್ಲಿ ಏನೇ ಸ್ವಲ್ಪ ತೋರಿದ್ರು ಕೂಡ ಅದು ನಿರ್ದೋಷದಿಂದ ಸ್ವಲ್ಪ ಅಜ್ಞಾನದ ಮತ್ತ ಏನೋ ತೋರಿದ್ರು ಕೂಡ ಅವು ಏನೋ ಅವಾಗ ಬಾಧ ಮಾಡುದಿಲ್ಲ. ಅವಾಗ ಎಂದ ಜ್ಞಾನ ಆಗ್ಯದ ಅಂದೇ ಮುಕ್ತನದಾನ ಅನ್ನುವಂಥದ್ದನ್ನ ನಮ್ಗೆ ಇಲ್ಲಿ ಸಂಶಯ ಬರ್ತದ. ಏನು ಸಂಶಯ ಎಲ್ಲರಿಗೆ? ನಮ್ಗೆ ಏನು ಸಂಶಯ? ನಮ್ಗೆ ಜ್ಞಾನ ಆಗ್ಯದ. ಜ್ಞಾನ ಆದ್ರೂ ಕೂಡ ಇನ್ನ ನಮ್ಗತ್ತೆ ಅವನು ನಮ್ಗತ್ತೆ ಮಾಡ್ತಾನಲ್ಲ, ವ್ಯವಹಾರ ಮಾಡ್ತಾನಲ್ಲ ಅಂತ ಹಿಂಗ್ ಸಂಶಯ ಬರ್ತದ. ನಮ್ಗತ್ತೆ ಅವನು ಎಲ್ಲಾ ಮಾಡ್ತಾನ, ಸುಮಾರನು ಮಾಡ್ತಾನ, ಚಲೋನು ಮಾಡ್ತಾನ ಅಂತ ಹಿಂಗ್ ಎಲ್ಲರಿಗೂ ಸಂಶಯ ಬಂದಿರ್ತದ. ಆದ್ರ ಆ ಜ್ಞಾನಿಯಲ್ಲಿ ಏನು ಇರುವುದಿಲ್ಲ ಅನ್ನುವಂಥದ್ದನ್ನ ಹಿಂದೆ ಸ್ಪಷ್ಟ ಮಾಡ್ಕೊತ ಬಂದಾರ. 2 ಗಿಡದ ದೃಷ್ಟಾಂತ, ಹಕ್ಕಿ ದೃಷ್ಟಾಂತ ಕೊಟ್ಟಾರ. ಎಂದ ಜ್ಞಾನ ಆಯ್ತು, ಗಿಡ ಎಂದ್ ಬಿತ್ತು ಆ ಗಿಡದಾಗಿದ್ದ 2 ಪಕ್ಷಿಗಳು ಮತ್ತೊಂದು ಗಿಡವನ್ನ ಹೆಂಗ ಆಶ್ರಯ ಮಾಡ್ಕೊತಾವು? ಜ್ಞಾನಿ ಮಾಡಿದಂತ ಪಾಪ ಪುಣ್ಯಾದಿಗಳು ನಿಂದ ಮಾಡಿದವರು ಸ್ತುತಿ ಮಾಡಿದವರು ಹೋಗ್ತಾರ. ಅವ್ನ ಜ್ಞಾನ ಆದ ದಿವಸನೇ ಅವ ಮುಕ್ತನಾದ ಅನ್ನುವಂಥದ್ದನ್ನ ಆ ಪ್ರಾರಬ್ಧ ಪ್ರಕಾರ ಯಾವೇ ಕಾರ್ಯಗಳು ಮಾಡಿದ್ರು ಕೂಡ ಅವು ಮಿಥ್ಯನೇ ಅನ್ನುವಂಥದ್ದನ್ನ ನಿಶ್ಚಯ ಯಾವಾಗ ಆಗ್ತದಂದ್ರೆ ನಮ್ಗೆ ಅಪರೋಕ್ಷ ಜ್ಞಾನ ಆದಾಗ ನಿಶ್ಚಯ ಆಗ್ತದ. ಅಪರೋಕ್ಷ ಜ್ಞಾನ ಆಗ್ಲಿಕ್ಕಂದ್ರೆ ಇವಿನ್ನ ಇಂಥ ಸಂಶಯಗಳು ಅನೇಕ ಬರ್ತಿರ್ತಾವು. ಅದಕ್ಕೆ ಅಂತ ಸಂಶಯನ ಕಳೆಯಕ ನಿಜಗೊಂಡ್ರು ಮತ್ತಿಷ್ಟು ಹುಡುಕಿ ಆ ಸಂಶಯಗಳನ್ನ ನಮ್ಮೆಲ್ಲರಲ್ಲಿಯೂ ತೆಗಿತಾರ. ಓಂ ನಮ ಶಿವರೇ. ಇಲ್ಲ 4ನೇ ನುಡಿ ಒಳಗೆ ಏನ್ ಹೇಳ್ತಾರ? ವರ ಯೋಗಿಯೊಳ ತೋರ್ಪ ಕರ್ಣ ಧರ್ಮಾವಳಿ ಅಂದ್ರೆ ಕರ್ಣಗಳ
ಧರ್ಮಾವಳಿಗಳು ಪುರಿದಿಟ್ಟು ಬಿತ್ತಿದ ಪರಿಯಂತೆ ಅಂದ್ರ ಬಿತ್ತನ ಪರಿಯಂತೆ. ಪೊರದಳ ಅಂದ್ರ ಇವು ಒಂದು ದೃಷ್ಟಾಂತ ಕೊಡ್ತಾರ. ಅಂದ್ರ ಬೀಜ, ಅವು ಬೀಜ ಯಾವಪ್ಪ ಅಂದ್ರ ಇವು ಮೆಟಿಕಾಳ, ಹೆಸರ ಇವು ಏನ್ ಇರ್ತಾವಲ್ಲ ಅವು ಹುರಿದಿಂದ ಅವಕ್ ಹೆಂಗ ಮೊಳಕೆ ಬರುದಿಲ್ಲ, ಹಂಗ ಜ್ಞಾನ ಆದಾಗ ಅವು ತೋರ್ತಾವ್, ವ್ಯವಹಾರ ಮಾಡ್ತಾವ್, ಏನು ಬರುದಿಲ್ಲ ಅನ್ನುವಂಥದ್ದನ್ನ ಈ ನುಡಿಯೊಳಗ ವರಯೋಗಿಯೋಳು ತೋರ್ಪುವ ಕರ್ಣ ಧರ್ಮಾಳವಳಿ ಪುರಿದಿಟ್ಟ ಬಿತ್ತಿದ ಪರಿಯಂತೆ ಮರಳಿ ಬಹುಕ್ ಅಂಕುರಕ್ಕದು ಹೇತುವಲ್ಲವೆಂದು ತರುಣಿ ನೀ ಅರಿಯುವುದು ಈ ವಿವಾದವಿಲ್ಲದಂದ್ರೆ ಇದು ನಿನ್ನಲ್ಲಿ ಏನೈತಿ ಅವಿವಾದ, ಈ ಮಾತನ್ನು ವಿವಾದ ಇಲ್ಲದ್ದು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಹೊಂಟದ. ಜ್ಞಾನ ಸಿದ್ಧನಾದ ಯೋಗೀಶ್ವರನಲ್ಲಿ ಅವಿದ್ಯಾಲೇಶದಿಂದ ದೇಹಾದೀಂದ್ರಿಯಗಳು ವ್ಯವಹಾರವು ದೇಹದ ಜನನ ಮರಣಾದಿಗಳ ಧರ್ಮಗಳು, ನೇತ್ರೇಂದ್ರಿಯದಲ್ಲಿ ನೋಡುವ ಧರ್ಮ, ಶ್ರೋತ್ರೇಂದ್ರಿಯದಲ್ಲಿ ಕೇಳುವ ಧರ್ಮ, ಇವು ಮೊದಲಾದ ಧರ್ಮಗಳು ತೋರುತ್ತವೆ. ಜ್ಞಾನಿಯಲ್ಲಿ ತೋರ್ತಾನ, ಅವನು ನೋಡ್ತಾನ, ಮಾಡ್ತಾನ, ಕೇಳ್ತಾನ, ಎಲ್ಲಾ ಮಾಡ್ತಾನ, ತೋರುತ್ತವೆ. ಆದರೂ ಅವು ಹುರಿದ ಕಾಳುಗಳು ತಿನ್ನಲಿಕ್ಕೆ ಮಾತ್ರ ಬರುತ್ತವೆ ಹೊರತು ಬಿತ್ತನೆಗೆ ಹೇಗೆ ಬರುವುದಿಲ್ಲವೋ ಹಾಗೆ ಪ್ರಾರಬ್ಧ ಕರ್ಮಾನುಪಭೋಗಿಸಲಿಕ್ಕೆ ಕಾರಣಗಳಾಗಿರ್ತವೆ ಹೊರತು ಜನ್ಮಾಂತರಕ್ಕೆ ಹೇತು ಆಗಿರುವುದಿಲ್ಲ. ಈ ಮಾತನ್ನು ಶಾಸ್ತ್ರ ಸಿದ್ಧಾಂತ ಇರುವುದರಿಂದ ಈ ವಿಷಯದಲ್ಲಿ ವಾದ ವಿವಾದಗಳನ್ನು ಮಾಡುವುದು ಅಸಂಭವ. ಮಾಡಿದ್ರೆ ಅದು ವಾದ ಮಾಡೋದ್ರಿಂದ ಅದು ವ್ಯರ್ಥನೆ ಅಕ್ಕದ, ಅಸಂಭವ ಅದ, ಅದು ದಗ್ಧ ಬೀಜದಂತೆ ಎನ್ನುವಂಥದ್ದನ್ನ ನಾವು ಹಿಂದಕ್ಕೆ ರಗಡಿಸಲ ಇದನ್ನ ಕೇಳ್ಕೋತ ಬಂದೇವಿ. ಮತ್ತಿಷ್ಟು ಇದು ನಾವು ಪರಮಾನುಭೂದೆ ಇದನ್ನೆಲ್ಲವನ್ನು ಹೇಳ್ಕೋತ ಬಂದಾಗ ನಮ್ಗೆ ಅಲ್ಲಿ ನಮ್ಮ ವೃತ್ತಿ ಅಲ್ಲೇ ಇರ್ತದಲ್ಲ, ಇದನ್ನ ಮತ್ತಿಷ್ಟು ಅವ್ರು ಜಜ್ಮೆಂಟ್ ಮಾಡೋದ್ರಿಂದ ನಾವು ಯಾವ ಸಂದರ್ಭದಲ್ಲಿ ಹೇಳಿರ್ತೇವೆ, ಆದ್ರೆ ಅದು ಮೊದಲಿಂದ ನಮ್ಗೆ ಗುರ್ತಿರಂಗಿಲ್ಲ. ಈ ಎಲ್ಲವನ್ನು ಜ್ಞಾನದ ವ್ಯವಹಾರಗಳನ್ನು ಹೇಳ್ಕೊತ ಜ್ಞಾನ ಎಂದಾಯ್ತು ನನ್ಗ, ನಾನು ಎಂದ ಆತ್ಮಸ್ವರೂಪನೆ ಅಂತ ಅಪರೋಕ್ಷ ದೃಢ ಜ್ಞಾನ ಆಯ್ತು, ಅಂದೇ ಅವ ಮೋಕ್ಷವನ್ನು ಹೊಂದಿರ್ತಾನ. ಈ ಪ್ರಾರಬ್ಧ ಮ್ಯಾಗ ಕರ್ಮ ಅದು ಏನೇ ರಾಜನೂ ಆಗ್ಬೋದು, ಭಿಕ್ಷುಕನೂ ಆಗ್ಬೋದು, ಮನ್ಮಥನಂತನೂ ಇರ್ತಾನ, ಬಾಲಕನಂತನೂ ಆಡ್ತಾನ. ಮಾಡಿದ್ರು ಕೂಡ ಆ ಬಾಲಕಂದ ಹೆಂಗ ಅಲ್ಲಿ ಕ್ರಿಯಾದಿಗಳು ಫಲ ಇಲ್ಲ, ಹೆಂಗ ಅವ ವಿನೋದಕ್ಕಾಗಿ ಆಡ್ತಾನ, ಹಂಗ ಮನ್ಮಥನೂ ಕೂಡ ತನ್ನ ನಿಷೇಧಾಗಿ ಹೆಂಗ ಕಾರ್ಯ ಮಾಡ್ತಾನ, ಹಂಗ ಜ್ಞಾನಿನೂ ಕೂಡ ಮಾಡಿದ್ರು ಕೂಡ ಅವ್ ಯಾವ ಕರ್ಮ ವಿಧಿ ನಿಷೇಧ ಪ್ರಾರಬ್ಧ ಅನ್ನೋದು ಅಲ್ಲಿ ಮುಂದ ಬಹುಕ್ ಬೀಜ ಆಗುವುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಸ್ಪಷ್ಟ ಮಾಡ್ಕೋತ ಬಂದಾರ. ಎಲ್ಲರಿಗೂ ಇದು ನಿಶ್ಚಯ ಆಗ್ಯದ, ಇದ್ರಾಗ ಏನು ಯಾರಿಗೂ ಸಂಶಯ ಬಂದಿಲ್ಲ. ಯಾಕಂದ್ರೆ ಇದನ್ನು ಹೊಳ್ಳಿ 10 ಸಲ ಹೇಳಿ ನಾನು, ಇದು ಯಾರಿಗೆ ಸಂಶಯ ಇಲ್ಲ ಅಂತ ನನಗೆ ಅನಿಸ್ತದ. ಇನ್ನು ಮುಂದಿನ ನುಡಿ 5ನೇ ನುಡಿಯನ್ನು ಹೇಳಿ ಇವತ್ತು ಮುಗಿಸೋಣ. ಜ್ಞಾನದಿಂದ ನಿವೃತ್ತಿಯಾದ ಅಜ್ಞಾನವು ಪುನಃ ಪ್ರಾಪ್ತವಾಗಬಹುದು. ಜ್ಞಾನದಿಂದ ನಿವೃತ್ತಿಯಾದ ಅಜ್ಞಾನ ಮತ್ತು ಪುನಃ ಪ್ರಾಪ್ತಿ ಆಗಬಹುದು. ಹೇಗಂದರೆ ಇಲ್ಲಿ ಮತ್ತೊಂದು ದೃಷ್ಟಾಂತ ಕೊಡ್ತಾರ. ಆ ಜ್ಞಾನ ಆಗಿಂದ ಮತ್ ದೀಪ ಆರಿಂದ ಮತ್ತೆ ಬೆಳಕು ಹಚ್ಚಿದ್ರ ಮತ್ ಜ್ಞಾನ ಹಾಕದ, ಇದು ಮತ್ ಪ್ರಕಾಶ ಹಾಕದಲ್ಲ ಅಂತೇಳಿ ಇಲ್ಲಿ ಒಂದು ದೃಷ್ಟಾಂತ ಕೊಟ್ಟು ಪ್ರಶ್ನೆ ಮಾಡ್ತಾನವ. ಅದಕ್ಕೆ ಮತ್ತೊಂದು ದೃಷ್ಟಾಂತ ಕೊಡ್ತಾರ. ಜ್ಞಾನದಿಂದ ನಿವೃತ್ತಿಯಾದ ಅಜ್ಞಾನವು ಪುನಃ ಪ್ರಾಪ್ತವಾಗಬಹುದು. ಹೇಗಂದರೆ ದೀಪವನ್ನು ಹಚ್ಚಲು ಮನೆಯೊಳಗೆ ಕತ್ತಲು ಹೋಗಿ ದೀಪವನ್ನು ತೆಗೆಯಲು ಪುನಃ ಆವರಿಸಿದಂತೆ, ಜ್ಞಾನವು ನಷ್ಟವಾದ ಪುನಃ ಆವರಿಸಿದಂತೆ ಜ್ಞಾನವು ನಷ್ಟವಾಗಿ ಪುನಃ ಅಜ್ಞಾನ ಆವರಣ ಉಂಟು ಮಾಡಬಹುದೆಂದು ಶಂಕೆಯನ್ನು ಮಾಡಿದರೆ ಅದಕ್ಕೊಂದು ಮತ್ತೊಂದು ದೃಷ್ಟಾಂತ ಏನು ಕೊಡ್ತಾರ. ಹಾವಿನ ಪರಿಯಂತೆ ಅಜ್ಞಾನ ನಾಶವಾದ ಪುನಃ ಆವರಣವು ಮಾಡಲಾರದು ಅನ್ನುವಂಥದ್ದನ್ನ ಇಲ್ಲಿ ಒಂದು ಪ್ರಶ್ನೆ ಮತ್ತು ಅವರಲ್ಲಿ ಉತ್ತರ ಹೇಳ್ಯಾರ. ಹೆಂಗ ಇವ ಮತ್ತೆ ಹಿಂಗ ಕರ್ಮವನ್ನು ಮಾಡ್ತಾನ, ಮತ್ತ ಅವ ಏನಾಗ್ಯದ ಜ್ಞಾನ ಆಗ್ಯದ, ಮತ್ತ ಒಂದು ಕೆಟ್ಟ ಕಾರ್ಯ ಮತ್ತೊಂದು ಮದುವೆ ಆಗ್ತಾನ, ಜ್ಞಾನ ಆಗ್ಯದ ಮತ್ ಮದುವೆ ಆಗ್ತಾನ, ಅಲ್ಲಿ ಒಂದು ಮತ್ತ ಪ್ರಾರಬ್ಧ ಆಗ್ತದಲ್ಲ ಅನ್ನೋದಕ್ಕೆ ಅವರೇ ಒಂದು ದೃಷ್ಟಾಂತ ಕೊಡ್ತಾರ. ಹೆಂಗ ಶಂಕ ಮಾಡಿದವರು ಪ್ರಶ್ನೆ ಮಾಡಿದವ್ರು ಏನ್ ಉತ್ತರ ಕೊಡ್ತಾರ. ಹೆಂಗ ದೀಪ ಹಚ್ಚದಾಗ ಮನೆಯಾಗ ಬೆಳಕಾಗಿರ್ತದ, ದೀಪ ಆರಿಸಿದಗಳೇ ಹೆಂಗ ಮನಿ ಮತ್ ಕತ್ಲಾಕ್ಕದ, ಹಂಗ ಜ್ಞಾನಿನು ಮತ್ತ ಅವ ಕರ್ಮ ಮಾಡಿದಗಳೇ ಮತ್ತೊಂದು ಯಾವ್ದೋ ಕಾರ್ಯ ಮಾಡಿದಗಳೇ ಮತ್ತ ಹಂಗ ಅವಾಗ ಅಜ್ಞಾನ ಆವರಿಸ್ತದಲ್ಲ ಅನ್ನುವಂಥದ್ದನ್ನ ಅಲ್ಲಿ ಹೇಳಿದಾಗ ಅದಕ್ಕೆ ಅವರೇ ಏನೇನ್ ದೃಷ್ಟಾಂತ ಕೊಡ್ತಾರಂದ್ರ, ಹೆಂಗ ಹಾವಿನ ಪರಿ ಒಂದು ದೃಷ್ಟಾಂತ ಕೊಡ್ತಾರ. ಹಾವ ಆ ಪರಿ ಬಿಟ್ಟಿದ್ಗಳೇ ಹೆಂಗ ಹಾವಿನ ಅದ್ರ ಜೊತೆ ಕೂಡುವುದಿಲ್ಲ, ಹಂಗ ಜ್ಞಾನಿಯಾಗಿ ನಾವು ಯಾವುದೇ ಕರ್ಮ ಮಾಡಿದ್ರು ಕೂಡ ಅದ್ರೊಳಗೆ ಕೂಡುವುದಿಲ್ಲ, ಆ ಪ್ರಾರಬ್ಧ ಅನುಗುಣವಾಗಿ ಆ ಕಾರ್ಯವನ್ನು ಮಾಡ್ತಾನ ಅನ್ನುವಂಥದ್ದನ್ನ ಇಲ್ಲಿ ಆ ದೀಪದ ದೃಷ್ಟಾಂತ ಕೊಟ್ರಲ್ಲ, ಹಂಗ ದೀಪದಲ್ಲಿ ಸಮನ್ವಯ ಆಗುದಿಲ್ಲ ಆ ದೃಷ್ಟಾಂತ ಇದಕ್ಕ ಅನ್ನುವಂಥದ್ದನ್ನ ಅಲ್ಲಿ ಹೇಳ್ಕೊತ ಬಂದಾರ. ಅಂದ್ರ
ದೀಪ ದೃಷ್ಟಾಂತ ಏನ್ ಕೊಟ್ರು, ಇವತ್ತು ಬೆಳಕಾಗಿರ್ತದ ಮನಿ, ಆ ದೀಪ ಆರಿಸಿದ್ಗಳೇ ಹೆಂಗ ಮತ್ತದು ಕತ್ತಲ ಆವರಿಸ್ತದ, ಮತ್ತ ಅವ ಇಂತ ಯಾವ್ದಾರ ಕಾರ್ಯ ಮಾಡಿದ್ಗಳೇ ಮತ್ತಲ್ಲಿ ಅಜ್ಞಾನ ಆವರಿಸಬಹುದಲ್ಲ. ನೀವ್ ಹೇಳುದು ನಮ್ಗ ನೀವ್ ಹೇಳುದು ತಪ್ಪು ಹೇಳುತ್ತೀರಿ ಅನ್ನುವಂಥದ್ದನ್ನ ಅಲ್ಲಿ ಒಬ್ಬ ಮತವಾದಿ ಪ್ರಶ್ನೆ ಮಾಡಿದಾಗ ಅದಕ್ಕೆ ಮತ್ತ ಅವ್ರು ಏನ್ ಹೇಳ್ತಾರ ಅಂದ್ರ, ಹೆಂಗ ಹಾವಿನ ಪರಿ ಬಿಟ್ಟಿದ್ಗಳೇ ಮತ್ತ ಹಾವು ಅದ್ರ ಜೊತೆ ಕೂಡುದಿಲ್ಲ, ಹಂಗ ಜ್ಞಾನ ಆಗಿಂದ ಅವ ಅದು ಕೂಡುದಿಲ್ಲ, ನೀ ಹೇಳು ದೃಷ್ಟಾಂತ ಅದಕ್ಕ ಸಮನ್ವಯ ಆಗುದಿಲ್ಲ ಅನ್ನುವಂಥದ್ದನ್ನ ಮತ್ತೆ ಈ ನುಡಿ ಒಳಗೆ ಹೇಳ್ಕೊತ ಹೋಗ್ತಾರ. 5ನೇ ನುಡಿ ಒಳಗ, ಜಡ ದೇಹಾದಿಗೆ ತಾನು ಪೆರತೆಂದು ಕಂಡನು, ಅಂದ್ರ ಮೆಲ್ಲಡೆಯಲ್ಲಿ ಮೆತ್ತನೆ ಪಾದಗಳುಳ್ಳ ಅಂದ್ರೆ ಮೈತ್ರಿಯನು ಅಂತದನ್ನ ಇಲ್ಲಿ ಮೈತ್ರಿಗೆ ಏನ್ ಹೇಳ್ತಾರ, ಜಡ ದೇಹಾದಿಗಳಿಗೆ ತಾನು ಪೆರತೆಂದು ಕಂಡ ಲೊಡತಿರವಿದ್ಯ ಮುನ್ನವಲು ಬಿಡುಗಡೆಯಾದ ದೇಹಿ ಚರ್ಮದಂತೆ ಮೆಲ್ಲಡೆಳೆ ತಿಳಿ ತತ್ವ ಇಹುದನು. ಅಂದ್ರಿಲ್ಲಿ ಪ್ರತ್ಯೇಗಾತ್ಮ ಸ್ವರೂಪನೆಂದ ಅನಾತ್ಮ ವರ್ಗಕ್ಕೆ, ಜಡಗಳಾದ ದೇಹಾದಿ ಅನಾತ್ಮ ವರ್ಗಕ್ಕೆ ನಾನು ಇದು ಜಡ ದೇಹಾದಿ ವರ್ಗಕ್ಕೆ ಅಂದ್ರೆ ಇವೆಲ್ಲ ಅಂತಃಕರಣಗಳು ಎಲ್ಲದಕ್ಕೂ ನಾನು ಹೆಂಗದೀನಿ, ಆತ್ಮ ನಾನು ಪ್ರತ್ಯೇಗಾತ್ಮ ಸ್ವರೂಪ ನಾನು ಬೇರೆ ಆಗಿದ್ದೇನೆ ಅಂತ ನಮ್ಗೆಲ್ಲರಿಗೂ ನಿಶ್ಚಯ ಆಗ್ಯದ. ಯಾಕಂದ್ರೆ ಅನೇಕ ಪಂಚೀಕರಣ ಕೇಳಿವಿ, ಒಳ್ಳೆ ಅದನ್ನ ಹೇಳಿವಿ, ಚರ್ಚೆ ಮಾಡಿ ಎಲ್ಲರಿಗೂ ಅನುಭವ ಆಗ್ಯದ. ಹಂಗ ಪ್ರತ್ಯೇಗಾತ್ಮ ಸ್ವರೂಪ ತಾನೆಂದು ತಿಳ್ಕೊಂಡಾಗ, ಬೆರೆತೆಂದು ಬೇರೆಯವನೆಂದು ಕಂಡುಕೊಂಡಾಗ, ಅಪರೋಕ್ಷ ಜ್ಞಾನ ಆದಾಗ, ಅವಿದ್ಯೆ ಅಜ್ಞಾನ ಏನ್ರ ನಮಗ್ ಬಾಧ ಮಾಡ್ತಾನಂದ್ರ, ಅಜ್ಞಾನ ಏನು ಮಾಡುವುದಿಲ್ಲ. ಜ್ಞಾನ ಬೆಳಕಿದ್ದಲ್ಲಿ ಕತ್ಲು ಬಂದು ಏನ್ರ ಆವರಿಸ್ತಾನಂದ್ರ ಬರುವುದಿಲ್ಲ ಅನ್ನುವಂಥದ್ದನ್ನ, ಅದು ಯಾವ್ದು ಅವಿದ್ಯೆ ಇದ್ರೂ ಕೂಡ ಅದ್ರ ಕೆಲಸ ಅಲ್ಲಿ ನಡೆಯುವುದಿಲ್ಲ ಅನ್ನುವಂಥದ್ದನ್ನ ಮತ್ತ ಇದೊಂದು ದೃಷ್ಟಾಂತ ಕೊಟ್ಟು ಹೇಳ್ತಾರ. ಏನ್ ದೃಷ್ಟಾಂತ ಕೊಡ್ತಾರಂದ್ರ, ಬಿಟ್ಟಂತ ಹಾವಿನ ಪರಿ ಪುನಃ ಹಾವನ್ನು ಹೇಗೆ ಕಲಿಯಲಾರದು ಹಾಗೆ ದೇಹಾದಿ ಪಂಚಕೋಶಗಳಿಗೆ ಸಾಕ್ಷಿ ಸ್ವಯಂ ಪ್ರಕಾಶ ಪ್ರತ್ಯೇಗಾತ್ಮ ನಾನೆಂದು ಅಪರೋಕ್ಷ ಜ್ಞಾನವುಳ್ಳ ಪುರುಷನಲ್ಲಿ ಪುನಃ ಅವಿದ್ಯೆ ಮೊದಲಿನಂತೆ ಅನಾತ್ಮ ದೇಹಾದಿಗಳೊಡನೆ ತದಾತ್ಮ ಅಧ್ಯಾಸನುಂಟು ಮಾಡಲಾರದು. ಈ ಮಾತ 100ಕ್ಕೆ 100 ಸತ್ಯ ಅದ ಮೈತ್ರಿ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಇಲ್ಲಿ ಮೆತ್ತನೆ ಪಾದಗಳುಳ್ಳ ಮೈತ್ರಿ, ಜಡ ದೇಹಾದಿಗಳಲ್ಲಿ ಜಡಗಳಾದ ದೇಹಾದಿ ಅನಾತ್ಮ ವರ್ಗವನ್ನು ನಾವು ತಿಳಿದ ಮೇಲೆ ನಮ್ಗೆ ನಿಶ್ಚಯ ಆಗ್ಯದ. ತಿಳಿದ ಮೇಲೆ ನಾನು ಏನದೀನಿ, ನಾನು ಸಾಕ್ಷಿ ಅದೀನಿ, ಸ್ವಯಂ ಪ್ರಕಾಶನದೀನಿ, ನಾನು ದೇಹಕ್ಕೆ ನಾನು ಪ್ರತ್ಯೇಕವಾಗಿ ಅರಿತೀನಿ ಅಂತೇಳಿ ಇದು ಏನೈತಿ, ನಾ ಪ್ರತ್ಯೇಕದಿನ ಆತ್ಮ, ನಾನು ಅದ್ರಾಗ ಇದ್ರೆ ನಾನು ಅರಿಯಾಕ ಬರುದಿಲ್ಲ. ನಾನು ಒಬ್ಬನೇ ಇದ್ದು ನನ್ನ ಅರಿಯಾಕ ಬರ್ತಾನಂದ್ರ ಬರುದಿಲ್ಲ. ನಾನು ಈ ದೇಹಕ್ಕೆ ನಾನು ಪ್ರತ್ಯೇಕ ಅದೀನಿ ಅಂತೇಳಿ ದೇಹಾಧಿಕಾರಿಗಳನ್ನ, ಪಂಚಕೋಶಗಳನ್ನ, 3 ಅವ್ಯವಸ್ಥೆಗಳನ್ನ, 3 ಜೀವರಗಳನ್ನ ಎಲ್ಲವನ್ನು ನಾನು ಅರಿತೀನಿ ಅಂತೇಳಿದು ಹೆಂಗದ, ಇದು ಅರುಸು ಓದ್ತದ, ನಾನು ಅರಿತೀನಿ ಅಂತೇಳಿ ನಾ ಪ್ರತ್ಯೇಕವಾಗಿದ್ದೀನಿ. ಈ ದೇಹಾದಿ ಕಾರ್ಯಗಳನ್ನ, ಪ್ರಾರಬ್ಧನು ಎಲ್ಲವನ್ನು ನಾನು ಅರಿತೀನಿ ಅಂತ ತಿಳ್ಕೊಂಡು ನಾನೇನದೀನಿ, ಪ್ರತ್ಯೇಕ ಆತ್ಮ ಅದೀನಿ ಅಂತ ಹಿಂಗ ತಿಳಿದವರಿಗೆ ಇವ್ ಏನ್ರ ಬಾಧೆ ಆಗ್ತದನು ಅಂದ್ರ, ಜ್ಞಾನ ಎಂದಾಗ್ಯದ ಅಂದೇ ಅವ ಮುಕ್ತನದನ ಅನ್ನುವಂಥದ್ದನ್ನ ಹಿಂಗ ನಮ್ಗೊಂದು ನುಡಿ ಮುಖಾಂತರ ನಿಶ್ಚಯ ಮಾಡ್ಕೊತ ಬಂದ್ರ, ಈ ಅವಿದ್ಯೆ ಮೊದಲಿನಂತೆ ಅನಾತ್ಮ ದೇಹಾದಿಗಳೊಳಗೆ ಅವ ಕೂಡುವುದಿಲ್ಲ. ಇದು ಅನಿತ್ಯದ, ಇದು ಹೆಂಗದ, ಇದು ತೋರಿ ಅಡಗ್ತದ, ಇದು ಪರಪ್ರಕಾಶ ಉಳ್ಳದ್ದದ. ನಾನು ಏನದೀನಿ ಆತ್ಮ, ನಾನು ಇದನ್ನ ಪ್ರತ್ಯೇಕವಾಗಿ ಅರಿತೀನಿ, ನಾನು ಸ್ವಯಂ ಪ್ರಕಾಶ ಉಳ್ಳವದನಿದ್ದೀನಿ. ಇದು ಪರಪ್ರಕಾಶದಿಂದ ಇದು ತೋರ್ತದ, ಆದ್ರ ನಾನು ಸ್ವಯಂ ಪ್ರಕಾಶವನ್ನ ಅಂತ ಆತ್ಮನೇ ನಾನು ಅದೀನಿ ಅಂತ ಕೂಡದ ತಿಳ್ಕೊಂಡಾಗ ಈ ಹೊರಗಿನ ವ್ಯವಹಾರಗಳು, ದೇಹಾದಿ ವ್ಯವಹಾರಗಳು ಏನದಾವಲ್ಲ, ಇವ್ ಯಾವ್ರ ಅವಂಗ ಸತ್ಯ ಅಂತ ಒಪ್ಕೋತಾನಂದ್ರು ಒಪ್ಕೊಳ್ಳುದಿಲ್ಲ. ಹಾವು ಹೆಂಗ ಪರಿ ಬಿಟ್ಟುಗಳೇ ಅವ್ ಮೊದಲಲ್ಲಿ ಶಂಕ ಏನು ಮಾಡಿದ್ದ, ಹೆಂಗ ಕತ್ತಲ ಆವರಿಸ್ತದ ಹಂಗ ಜ್ಞಾನ ಆಗಿಂದನು ಕೂಡ ಅಲ್ಲಿ ಕತ್ತಲ ಆವರಿಸ್ತದ ಅವಾಗ. ಯಾಕಂದ್ರೆ ಪ್ರಾರಬ್ಧ ಕೆಟ್ಟ ಮಾಡಿದಾಗ ಅವ್ನ್ ಏನ್ರ ಆವರಿಸ್ತದ ಅಂದ್ರೆ ಆವರಿಸುವುದಿಲ್ಲ. ಅದು ಪರಿಯಂತೆ, ಬಿಟ್ಟ ಪರಿಯಂತೆ, ಹಾವು ಬಿಟ್ಟ ಪರಿಯಂತೆ ಭಿನ್ನನಾಗಿ ಇರ್ತಾನ. ಪ್ರತ್ಯೇಕಾತ್ಮ ನಾನದೀನಿ, ಸ್ವಯಂ ಪ್ರಕಾಶದೀನಿ, ಸಾಕ್ಷಿ ಸ್ವರೂಪದೀನಿ, ಹಿಂಗ ತಿಳ್ಕೊಂಡಿರ್ತಾನ ಅನ್ನುವಂಥದ್ದನ್ನ ಈ ನುಡಿ ಒಳಗ ಮತ್ತಿಷ್ಟು ನಮ್ಗ ಸ್ಪಷ್ಟ ಮಾಡ್ಕೋತ ಬಂದ್ರು. ಇದ್ರಾಗ ಏನಾದ್ರೂ ನಮ್ಗೆ ಸಂಶಯ ಬರ್ತಿದ್ವು ಅಂದ್ರ ಇನ್ನೂ ಸ್ವಲ್ಪ ಇನ್ನೂ ಅನೇಕ ಶರಣರು ಸಂತರು ಮಹಾತ್ಮರದ್ರ ಇದ್ರ ಬಗ್ಗೆ ಇನ್ನಿಷ್ಟು ತಿಳ್ಕೊಳ್ಳೋಣ. ಇಲ್ಲಂದ್ರ ಇದ್ರ ಬಗ್ಗೆ ಇನ್ನು ತಾವು ಕೂಡ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳೋಣ ಅನ್ನುವಂಥದ್ದನ್ನ ತಿಳಿಸಿ, ಇನ್ನ ದಯವಿಟ್ಟು ಇನ್ನು ಕೆಲವೇ ಸ್ವಲ್ಪ ದಿನ ಇರುವುದರಿಂದ ನಮ್ಮ ಸತ್ಸಂಗ
ಅದಕ್ಕ ದಿನ ಒಬ್ಬೊಬ್ರು ನಿನ್ನೆ ನಮ್ಮ ನಾಗರ ಗುರುಗಳು ಹೇಳ್ಕೊತ ಬಂದ್ರು, ಒಬ್ಬೊಬ್ಬರಿಗೆ ಒಂದೊಂದು ಅಧ್ಯಾಯದೊಳಗೆ ಏನು ಬರ್ತದ ಅದನ್ನೊಂದ್ ದಿವ್ಸ ಅಭ್ಯಾಸ ಮಾಡಿ, ಒಂದ್ ದಿವ್ಸ ಒಬ್ರು ಹೇಳಿ 1ನೇ ಅಧ್ಯಾಯ ಇದು 1ನೇ ಸಂಧಿ, 2ನೇ ಸಂಧಿ ಒಳಗೆ ಏನು ಬರ್ತದ 2ನೇ ಸಂಧಿ ಒಬ್ರು ಹೇಳಿ, ಹಿಂಗ 5 ಮಂದಿ ನಮ್ಗ ಒಂದಿಷ್ಟು ಮಂದಿ ನಮ್ಮ ಶರಣು ಭಾವಿಕಟ್ಯರಲ್ಲಿ ನಮ್ಮ ಮೊಕಾಶಿಸರು ಮತ್ತು ನಮ್ಮ ಅಧ್ಯಕ್ಷರು ಇವರೆಲ್ಲರೂ ಒಂದೊಂದು ಅಧ್ಯಾಯವನ್ನು ತಗೊಂಡು, ಬುಕ್ ಇದ್ದವರು ಅಧ್ಯಾಯವನ್ನು ತಗೊಂಡು ಅದ್ರ ಬಗ್ಗೆ ಇನ್ನೊಮ್ಮೆ ಸಿಂಹಾವಲೋಕನ ಮಾಡಿದ್ರ ನಮ್ಗ ಕೊನೆಗೆ ಎಲ್ಲರಿಗೂ ಕೂಡ ಈ ಕೊನೆಗೆ ಇರುವುದರಿಂದ ಎಲ್ಲರೂ ಬರ್ತಾರ, ಎಲ್ಲರಿಗೂ ಇನ್ನೊಂದ್ ಸ್ವಲ್ಪ ನಮ್ಗ ಮತ್ತಿಷ್ಟು ಮಲಕ್ ಹಾಕದಂಗ ಆಗ್ತದ ಮತ್ತು ಸಿಂಹಾವಲೋಕದಂಗ ಮಾಡದಂಗ ಆಗ್ತದ ಅನ್ನುವಂಥದ್ದನ್ನು ಹೇಳ್ಕೊತ ಬಂದ್ರ. ನಿನ್ನೆ ನಮಗೊಂದಿಷ್ಟು ಚರ್ಚೆ ಮಾಡಿದ್ರು. ಆಯ್ತ್ರಿ, ಅವ್ರು ಎಲ್ಲರನ್ನ ಕೇಳಿ ನಮ್ ದೊಡ್ಡ ಮನಿ ಸೌಕರ್ಯ ಒಂದು ಸಂಧಿ, ಆ ಸಂಧಿ ಒಳಗೆ ಏನು ಬರ್ತದ ಅದನ್ನ ಇಷ್ಟೇ ಮತ್ತ ಸಿಂಹಾವಲೋಕನ ಮಾಡೋದು. ಮತ್ತೊಬ್ರಿಗೆ ಒಂದು 2ನೇ ಸಂಧಿ, 3ನೇ ಸಂಧಿ, ಹಿಂಗ 5 ಸಂಧಿ, 5 ಮಂದಿ ಒಂದೊಂದು ಅಧ್ಯಾಯವನ್ನು ಒಂದೊಂದ್ ದಿವ್ಸ ಅಲ್ಲಿ 2 ದಿವಸ ಅಲ್ಲಿ ಸಿಂಹಾವಲೋಕನ ಅದನ್ನೇ ಮಾಡಿದ್ರೆ ಆ ಗ್ರಂಥದ ಮಾಹಿತಿ ನಮ್ಗೆಲ್ಲರಿಗೂ ಇನ್ನೊಮ್ಮೆ ಆಗ್ತದ ಅನ್ನುವಂಥದ್ದನ್ನು ಒಬ್ರು ಸಲಹೆ ಕೊಟ್ಟಾರ. ಅದಕ್ಕೆ ತಾವು ಕೂಡ ಒಂದೊಂದು ಅಧ್ಯಾಯದ ಬಗ್ಗೆ ಬುಕ್ ಗ್ರಂಥ ಇದ್ದವರು ಒಂದ್ ಸ್ವಲ್ಪ ಚಂತನ ನೋಡ್ಕೊಂಡು ಅದರೊಳಗೆ ಬರುವಂತ ಪ್ರಶ್ನೆ ಉತ್ತರಗಳನ್ನ ತಾವು ತಿಳಿಸಿದ್ರೆ ಬಹಳ ಅನುಕೂಲ ಆಗ್ತದ ಅನ್ನುವಂಥದ್ದನ್ನ ತಮ್ಮಲ್ಲಿ ಕೇಳ್ಕೊತೀನಿ. ಇನ್ನೊಂದು ನಮ್ಮ ಶರಣು ಭಾವಿಕಟ್ಟಿಯರು ಆ ಕೊನೆಯ ದಿವಸ 10 ನಿಮಿಷದೊಳಗ ಈ 6 ಸಂಧಿ ಒಳಗೆ ಬರುವಂತ ಪ್ರಶ್ನೆಗಳೆಷ್ಟು ಮತ್ತು ಅದ್ರೊಳಗೆ ಏನೇನು ಹೇಳಿದ್ರು ಅದ್ರ ಬಗ್ಗೆನೂ ಕೂಡ 10 ನಿಮಿಷದೊಳಗ ಅವತ್ತು ಕೂಡ ಅದನ್ನ ಪಠನ ಅದನ್ನ ಹೊಳ್ಳಿ ಏನಪ್ಪಾ ಅಂದ್ರೆ ಸಿಂಹಾವಲೋಕನ ಮಾಡ್ಬೇಕಾಗ್ತದ. ಅವ್ರಿಗೂ ಅದನ್ನ ಮಾಡ್ಬೇಕು ಅಂತೇಳಿ ಅಲ್ಲಿ ಅವ್ರಿಗೆ ಕೇಳ್ಕೊತೀನಿ. ಯಾರ್ಯಾರು ಕಾರ್ಯಗಳನ್ನ ಯಾರ್ಯಾರು ಏನೇನು ಮಾಡಿದ್ರೆ ಯೋಗ್ಯ ಆಗ್ತದ ಆ ಕಾರ್ಯಗಳನ್ನ ತಾವು ಮಾಡ್ತೀರಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊತೀನಿ. ಇನ್ನೊಂದು ನಮ್ಮ ಸತ್ಸಂಗದ ನಮ್ಗೆಲ್ಲರಿಗೂ ಉದ್ದೇಶ ಅದ, ನಮ್ಮ ಸತ್ಸಂಗದೊಳಗ ಯಾರೋ ಕುರ್ಚಿಯನ್ನು ಬಗ್ಸುದಿಲ್ಲ, ಯಾವುದೂ ಬಗ್ಸುದಿಲ್ಲ. ಬಂದವರಿಗೆ ನಾವೆಲ್ಲರೂ ನಮ್ದೊಂದು ಗ್ರೂಪ್ ಅಂದ್ರೆ ನಮ್ದೊಂದು ಮನಿ, ನಾವು ಹೊರಗಿನಿಂದ ಬಂದವರಿಗೆ ದೂರ್ಲಿದ್ದ ಬಂದವರಿಗೆ ಅವ್ರಿಗೆಲ್ಲಾ ತರ ಮೊದಲ ವ್ಯವಸ್ಥೆ ಮಾಡಿ ಒಂದು ಕುರ್ಚಿಯನ್ನ ಯಾವುದೇ ಉಣ್ಣುದು ತಿನ್ನುವುದು ಎಲ್ಲವನ್ನು ಅವ್ರಿಗೆ ವ್ಯವಸ್ಥೆ ಮಾಡಿ ಮಾತನಾಡಕ್ಕಾಗ್ಲಿ ಮೊದಲ ಬೇಲೂರು ಪರಸ್ಥಳವ್ರಿಗೆ ಬಂದವರಿಗೆ ನಾವು ಗೆಸ್ಟ್ ಆಗಿ ಬಂದವ್ರಿಗೆ ಅವಕಾಶ ಕೊಡೋಣ. ಉಳ್ಕಾದವ್ರು ನಾವೆಲ್ಲರೂ ಒಂದೇ ಮನೆಯವರು, ಯಾರೇ ಮಾತಾಡಿದ್ರು ನಮ್ಮವರೇ ಮಾತಾಡ್ಯಾರ ಅನ್ನುವಂಥದ್ದು ಭಾವ ಇಟ್ಕೊಳ್ಳೋಣ. ನಮಗ್ ಮಾತಾಡಕ್ ಕೊಡ್ಲಿಲ್ಲ, ನಮಗ್ ಕುರ್ಚಿ ಕೊಡ್ಲಿಲ್ಲ, ನಮಗ್ ಮೊದಲು ಉಣಿಸ್ಲಿಲ್ಲ ಅನ್ನುವಂಥದ್ದು ನಮ್ ಗ್ರೂಪ್ನವರಲ್ಲಿ ಬರಬಾರ್ದು. ದಯವಿಟ್ಟು ಇದೊಂದು, ಯಾಕಂದ್ರೆ ಅಲ್ಲಿ ಸ್ವಲ್ಪ 3 ತಾಸು ಸಮಯ ನಾವು ಅತಿಥಿಗಳನ್ನ ಕರೆಸಿರ್ತೀವಿ ಮತ್ತ ಅದ್ರೊಳಗ ಎಲ್ಲವನ್ನೂ ಆಗ್ಬೇಕಾಗಿರ್ತದ. ನಾವು 1 ವರ್ಷ 1.5 ವರ್ಷ ಮಾತಾಡಿದ್ದು ಆ ಸಮಯದೊಳಗೆ ಎಲ್ಲವನ್ನೂ ನಿರೂಪಣೆ ಮಾಡ್ಬೇಕಾಗಿರ್ತದ. ಅದಕ್ಕೆ ಎಲ್ಲರಿಗೆ ಅವಕಾಶ ಸಿಗುದಿಲ್ಲ. ಅದಕ್ಕೆ ನಾವು ಎಲ್ಲರೂ ಓಂ ನಮಃ ಶಿವಾಯ ಗ್ರೂಪ್ದವರು ನಮ್ದೇ ಅದೊಂದು ಕುಟುಂಬ. ನಾವು ಪರಸ್ಥಳದ ಬಂದವರಿಗೆ ಜ್ಞಾನಿಗಳಿಗೆ ಅನುಭಾವಿಗಳಿಗೆ ಎಲ್ಲವೂ ತರೋದ್ರಿಂದ ಮೊದಲು ಅವ್ರಿಗೆ ವ್ಯವಸ್ಥೆ ಮಾಡಿ ನಾವು ಹಿಂದಗಡೆ ಅದನ್ನ ಉಳಿದ್ರೆ ನಾವು ಉಪಯೋಗ ಮಾಡೋಣ. ಉಳಿಲಿಕ್ಕಂದ್ರ ನಾವು ಸಮಾಧಾನದಿಂದ ಇರೋಣ. ನಮ್ಮ ಮನೆಯೊಳಗೆ ನಾವು ಕಾರ್ಯಕ್ರಮ ಮಾಡಿದಾಗ ಹೆಂಗ್ ನಾವು ಸಮಾಧಾನ ಇರ್ತೀವಿ, ಮಂದಿ ಆ ತಾಯಿ ಹೆಂಗಿರ್ತಾಳ ಅಂದ್ರ ಆ ತಾಯಿ ಹೆಂಗ ನಮ್ಮ ಓಂ ನಮಃ ಶಿವಾಯ ಗ್ರೂಪ್ ಅದ ಎಲ್ಲರಲ್ಲೂ ಅಷ್ಟು ಪ್ರೀತಿ ಮಮತೆ ಅದಂತ ನನಗೆ ಹೆಮ್ಮೆ ಅದ. ಹೆಂಗಿರ್ತಾಳ ತಾಯಿ ಅಂದ್ರ ತಾನು ಸಾಕಷ್ಟು ಹಸ್ತಿರ್ತಾಳ, ಹಸು ಆಗಿರ್ತದ. ಹಸು ಆದ್ರೂ ಕೂಡ ಏನೋ ಕೆಲ್ಸಕ್ಕೆ ಹೋಗಿ ಬಂದಾಗ ಒಂದ್ ಸ್ವಲ್ಪ ಇದ್ದದನ್ನ ತಾನು ಉಣ್ಬೇಕಾಗಿರ್ತದ. ಉಳ್ಳದೆ ಆ ಮನ್ಯಾಗ ಒಂದು ಕೂಸಿತ್ತು ಅಂದ್ರ ಆ ಮಗು ಇತ್ತಪ್ಪ ಅಂದ್ರ ಮಗುವಿಗೆ ಕೊಟ್ಟು ಉಣಿಸ್ತಾಳ. ತಾನು ಉಳ್ಳದೆ ಆ ಮಗುವಿಗೆ ಉಣಿಸಿ ಆ ಮಗುವಿನಲ್ಲಿ ಬರುವಂತ ಅದು ಅಗ್ನಿ ಅರ್ಧ ಮುಖ ಬಾಡ್ದಾಗ ಆ ಮುಖ ನಗುವನ್ನ ಕಂಡು ತಾಯಿನೂ ಹೊಟ್ಟಿ ತುಂಬಿಸ್ಕೊಳ್ಳೋ ಆನಂದ ಪಡ್ತಾಳಂತ. ಆ ಮಗುವಿನಲ್ಲಿರುವಂತ ಅಳು ಹೋಗಿ ಒಂದು ನಗು ಮುಖವಾಗಿ ನಗಾಕತ್ತು ಅಂದ್ರ ಹಸು ಆದಾಗ ದುಃಖ ಆದಾಗ ಆ ಊಟ ಮಾಡಿಸಿದಾಗ ಹೆಂಗ ಆ ಮಗುವಿನಲ್ಲಿ ನಗು ಬರ್ತದ, ಹಂಗ ನಾವು ಕೂಡ ಮತ್ತೊಬ್ರು ಅವ್ರು ಹೇಳಿದಂಥದ್ದನ್ನ ಆನಂದ ಪಡೋಣ. ಅವ್ರು ಉಂಡಂತ ಹರ್ಷವನ್ನೇ ನಮಗ ಆನಂದ ಪಡುವಂಗ ನಾವೆಲ್ಲರೂ ಓಂ ನಮಃ ಶಿವಾಯ ಗ್ರೂಪ್ದವರು ನಮ್ಗೆ ಏನು ಸಾಧ್ಯ ಅದನ್ನ ಸೇವಾದಿಗಳನ್ನ ಮಾಡೋಣ. ನಮ್ಗೆ ಎಷ್ಟ ಇಲ್ಲಿ ರೊಕ್ಕ ಮಹತ್ವದಲ್ಲ. ಇಲ್ಲಿ ನಾವೊಂದು ಒಳ್ಳೆ ನಾವ್ ಮೊನ್ನೆ ಗೋರಿಮಟ್ಟಿ ಗುಡ್ಡದಾಗ ಎಷ್ಟು ಒಂದು ಶಿಸ್ತು ಕೂತ್ರು. ನೋಡಿದವ್ರಿಗೆ ಕಡೆಯಕ್ನವ್ರು ಬಂದವ್ರಿಗೆ ಒಬ್ರು ಮಾತನಾಡಿಲ್ಲ, ಫೋನ್ ಇಲ್ಲ, ಮತ್ತು ಎಲ್ಲರೂ ಒಂದು ಸಾಲ ಮ್ಯಾಗ ಕುಂದ್ರದು ಒಂದು ಶಿಸ್ತು ಮೇಂಟೈನ್ ಮಾಡೋದ್ರಿಂದ ಎಲ್ಲರೂ ಎಲ್ಲರೂ ಒಂದು ಒಳ್ಳೆ ಹೊಸ ಬಟ್ಟಿ ಶಿಸ್ತಲಿಂದ ಕುಂದ್ರುದು ಒಂದು ಪ್ರೇಮದಿಂದ ತೋರ್ಸುದು ನೋಡುದ್ರಿಂದ ಮತ್ತವ್ರಿಗೆ ಕೂಡ ಒಂದು ಅನ್ಯೋನ್ಯ ಈ ಓಂ ನಮಃ ಶಿವ ಗ್ರೂಪ್ ಕಲ್ತಾರ, ಇವ್ರೆಲ್ಲರಲ್ಲಿ ಅಂತ ಶಕ್ತಿ ಬಂದದ ಅಂತೇಳಿ ಮತ್ತೊಬ್ರು ಕಾಣ್ಕೋಬೇಕು. ಹಂಗ ಎಲ್ಲರೂ ಕೂಡ ಹಂಗ ನಡ್ಕೋತೀರಿ ಅನ್ನುವಂಥದ್ದನ್ನ ತಮ್ಮಲ್ಲಿ ಪ್ರಾರ್ಥಿಸ್ತೇನ್ರಿ. ಯಾಕೆ ಓಂ ನಮಃ ಶಿವ ಗ್ರೂಪ್ದವ್ರಿಗೆ ನಾವು ಕೇಳಿ ಒಂದೇ ದಿವ್ಸ ಕೇಳಿ ಅವ್ರು ನಮ್ ಗ್ರೂಪ್ ಅಂತೇಳಿ ಒಪ್ಕೊಂಡ್ ಬಂದಾರ ಮರುದಿವ್ಸ. ಅದಕ್ಕೆ ನಾವ್ ಎಲ್ಲರೂ ನಮ್ದೇ ಅದು ಒಂದು ಗ್ರೂಪ್, ನಮ್ ಮನಿ ಇದೊಂದು ನಮ್ಮ ಮನಿ ವಿಚಾರ ಮಾಡಿದಾಗ ಒಮ್ಮೆ ಊರು ನಮ್ದು ಅಂತೀವಿ. ಹಂಗ ವಿಚಾರಕ್ಕೆ ಹೋದಾಗ ಇದು ನಮ್ಮ ಓಂ ನಮಃ ಶಿವ ಗ್ರೂಪ್ ನಮ್ದು ಅನ್ನುವಂತ ಭಾವ ಎಲ್ಲರಲ್ಲಿ ಬರ್ಲಿ ಅನ್ನುವಂಥದ್ದನ್ನ ತಿಳಿಸಿ
ಅದಕ್ಕೆ ಯಾರಿಗೆ ಏನ್ ಅವಕಾಶ ಇರ್ತದ ಅವ್ರು ಮಾಡ್ತಾರ. ನಮ್ಗೆ ಕೇಳೋ ಅವಕಾಶ ಸಿಕ್ಕದ ನಾವ್ ಕೇಳೋಣ ಅನ್ನುವಂಥದ್ದು ಹಿಂಗ್ ಭಾವಿಟ್ಕೊಳ್ಳೋಣ. ಅದನ್ನ ತಾವೆಲ್ಲರೂ ಪಾಲಿಸ್ತೀರಿ ಅಂತೇಳಿ ನಮ್ಗಂತ ಶಕ್ತಿನ ಸಿದ್ಧಾಡ್ ಕರುಳಿ ಕೊಡ್ಲಿ ಅನ್ನುವಂಥದ್ದನ್ನ ವಿಚಾರ ಇಟ್ಕೊಂಡು, ಯಾಕಂದ್ರೆ ಮುಂದೆ ದಿನ ಇರುದಿಲ್ಲ, ಈಗಲಿದ್ದೆ ನಾವು ಅದನ್ನ ಸ್ವಲ್ಪ ಹೇಳ್ಕೊತ ಹೋದೆ ಅಂದ್ರೆ ಎಲ್ಲರಲ್ಲಿ ಅದು ಅನುಭವಕ್ಕೆ ಬರ್ತದ ಅನ್ನುವಂಥದ್ದನ್ನ ನಿನ್ನೆ ಒಬ್ರು ಹೇಳಂದ್ರೆ ಅದಕ್ಕೆ ತಾವ್ ಇದನ್ನ ಹೇಳಿನಿ. ತಾವೆಲ್ಲರೂ ಪಾಲಿಸ್ತೀರಿ ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸಿ, ಅಲ್ಲಿ ಅಲ್ಲಿ ಹೆಂಗಿರ್ತದಂದ್ರೆ ಅವ್ ಯಾವುದೇ ಅನ್ನೋ ಕಾರ್ಯಕ್ರಮ ಮಾಡೋರಿಗೆ ಅದ್ರ ಗುರ್ತಿರ್ತದ. ಅವ್ರಿಗೆ ಏನೇನ್ ಅದಕ್ಕ ಪೂರ್ವ ತಯಾರಿ ಏನೇನ್ ಮಾಡಿರ್ತಾರ, ಎಂತಾಗಿರ್ತದ, ಅಲ್ಲಿ ನಾವು ಅವ್ರಿಗೊಂದಿಷ್ಟು ಕೈಗೂಡಿಸಿದೇವಂದ್ರ, ಸಪೋರ್ಟ್ ಮಾಡಿದೇವಂದ್ರ ಅವ್ರಿಗೂ ಕೊಂಡು ಮಾಡೋರಿಗೆ ಒಂದಿಷ್ಟು ಹರಿಶ ಆಗ್ತದ ಅನ್ನುವಂಥದ್ದನ್ನ ತಮ್ಮೆಲ್ಲರಲ್ಲಿ ತಿಳಿಸಿ, ನಾವೆಲ್ಲರೂ ಓಂ ನಮಃ ಶಿವಾಯ ಗುರುಪದ ಕಾರ್ಯಕರ್ತರು. ಅತಿಥಿಗಳ ದೂರಲಿದ್ದ ಬಂದವರು ಅತಿಥಿಗಳು, ಅವರು ನಮ್ಗೆ ಏನಂದ್ರ ಗೆಸ್ಟ್, ಅವ್ರನ್ನ ನಾವು ಸತ್ಕಾರ ಸಹ ಮಾಡುವುದು ನಮ್ಮ ಕರ್ತವ್ಯ ಅನ್ನುವಂಥದ್ದನ್ನ ಮತ್ತೊಮ್ಮೆ ತಿಳಿಸಿ, ಇವತ್ತಿಗೆ ಸತ್ಸಂಗದೊಳಗ ಭಾಗಿಯಾದಂತ ತಮ್ಮೆಲ್ಲರಿಗೂ ಕೂಡ ನಮಿಸಿ ವಂದಿಸಿ, ನನ್ನೊಂದೆರಡು ಮಾತುಗಳು ಹೆಚ್ಚು ಕಮ್ಮಿ ಆದ್ರೂ ಕೂಡ ತಾವು ಕ್ಷಮಿಸ್ತೀರಿ ಅಂತೇಳಿ ನನ್ನೊಂದೆರಡು ಮಾತುಗಳನ್ನ ಕಲ್ಪಿಸಿ ಮುಕ್ತಾಯ ಮಾಡ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಓಂ ನಮಃ ಶಿವಾಯ.